ಈ ಕಾರ್ಯಕ್ರಮದ ಪ್ರಾಯೋಜಕರು ಜೈನ್ ಇರಿಗೇಷನ್ ಸಿಸ್ಟಮ್ಸ್ ಲಿಮಿಟೆಡ್, ಜಾಗತಿಕ ತುಂತುರು ಮತ್ತು ಹನಿ ನೀರಾವರಿ ಉಪಕರಣಗಳ ಉತ್ಪಾದಕರು, ಬೇಸಾಯ ತಂತ್ರಜ್ಞಾನ ನಿರೂಪಕರು ಹಾಗೂ ರೋಗರಹಿತ ಟಿಶ್ಯೂ ಕಲ್ಚರ್ ಗಿಡಗಳು. ವೀಕ್ಷಕರೇ ನಮಸ್ಕಾರ. ನಾವು ನಿನ್ನೆಯ ಕಾರ್ಯಕ್ರಮದಲ್ಲಿ ಬೆಳಗಾವಿಗೆ ಹೋಗಿ ಸ್ಟಾರ್ ಇಂಡಸ್ಟ್ರಿ ಅವರ ಹತ್ರ ಮಾತಾಡಿಸಿ ಅವರದ್ದು ಚಾಲಿ ಅಡಿಕೆ ಸುಲಿಯೋ ಮಷೀನ್ ಬಗ್ಗೆ ಹಲವಾರು ಮಾಹಿತಿಗಳನ್ನು ಪಡ್ಕೊಂಡಿದ್ವಿ ಆಗಿತ್ತು. ಅದರ ಕಾರ್ಯಕ್ಷಮತೆ ಹೇಗೆ, 1 ಗಂಟೆಗೆ ಎಷ್ಟು ಅಡಿಕೆ ಸುಲಿಯುತ್ತೆ, ಅದರ ಸರ್ವಿಸ್ ಹೇಗೆ ಕೊಡ್ತಾರೆ, ಏನು ಎತ್ತ ಅಂತ ಅಂದ್ಕೊಂಡು ಎಲ್ಲ ನಿನ್ನೆ ಕಾರ್ಯಕ್ರಮದಲ್ಲಿ ತಿಳ್ಕೊಂಡಿದ್ವಿ ಆಗಿತ್ತು. ಆ ಕಾರ್ಯಕ್ರಮದ ಕೊನೆಯಲ್ಲಿ ನಾವು ಹೇಳಿದ್ವಿ ಏನಪ್ಪ ಅಂತಂದರೆ ಇದನ್ನು ಬಳಕೆ ಮಾಡ್ತಿರುವಂತಹ ರೈತರದ್ದು ಕಾರ್ಯಕ್ರಮವನ್ನು ಕೊಡ್ತೀವಿ ಅಂತ ಅಂದ್ಕೊಂಡು, ಅದಕ್ಕೋಸ್ಕರ ನಾವು ಇವತ್ತು ಉತ್ತರ ಕನ್ನಡ ಜಿಲ್ಲೆಯ ಸಿದ್ದಾಪುರ ತಾಲೂಕಿನ ಭುವನಗಿರಿ ಅನ್ನೋ ಊರಿಗೆ ಬಂದಿದ್ದೀವಿ. ಇಲ್ಲಿ ಸುಜಯ್ ಭಟ್ ಅವ್ರನ್ನ ಇವತ್ತು ಮಾತಾಡಿಸಿ ಅವರು ಕಳೆದ 2-3 ವರ್ಷಗಳಿಂದ ನಮಗೆ ಈ ಚಾಲಿ ಅಡಿಕೆ ಸುಲಿಯೋ ಮಷೀನನ್ನು ಬಳಕೆ ಮಾಡ್ತಾ ಇದ್ದಾರೆ ಅಂತ ಗೊತ್ತಾಯಿತು. ಅವರ ಈ ಒಂದು ಒಟ್ಟಾರೆ ಅನುಭವ ಹೇಗಿದೆ ಈ ಮಷೀನಲ್ಲಿ ಅಂತ ಕೇಳಿ ತಿಳ್ಕೊಂಡು ಬರೋಣ. ಸರ್ ನಮಸ್ಕಾರ. ಸರ್ ನಮಸ್ಕಾರ ಸರ್, ನಮ್ಮ ಫಾರಂ ಟಿವಿಯ ಕೃಷಿ ಋಷಿ ಅಂಗಳದಲ್ಲಿ ಕಾರ್ಯಕ್ರಮಕ್ಕೆ ತಮಗೆ ಸ್ವಾಗತ ಸರ್. ಸರ್, ನಾವು ಸ್ಟಾರ್ ಇಂಡಸ್ಟ್ರಿ ಬೆಳಗಾವಿಗೆ ಹೋಗಿದ್ವಿ ಸರ್. ಅಲ್ಲಿರುವಂಥ ಮ್ಯಾನೇಜರ್ ಆಗಿರುವಂತಹ ಮಂಜುನಾಥ್ ಸರ್ ಅವರು ನಮಗೆ ನಿಮ್ಮ ಸಂಪರ್ಕ ಕೊಟ್ಟರು ಸರ್. ಇಲ್ಲಿ ಕರ್ಕೊಂಬಂದರು. ನೀವೊಂದು ಚಾಲಿ ಅಡಿಕೆ ಸುಲಿಯುವ ಯಂತ್ರವನ್ನು ಇಟ್ಕೊಂಡಿದ್ದೀರಾ ಅಂತ ಹೇಳ್ತಾಯಿದ್ರು. ಅದರಲ್ಲೂ ಅಪ್ಡೇಟ್ ಆಗಿರೋ ವರ್ಷನ್ನ ಇವ್ರು ಹಾಕಿ ತುಂಬ ಚೆನ್ನಾಗಿ ಒಂದು ಬಿಸ್ನೆಸ್ ಮಾಡೆಲ್ ಆಗಿ ರನ್ ಮಾಡ್ತಾಯಿದ್ದಾರೆ ಅಂತ ಅವ್ರು ಹೇಳ್ತಾಯಿದ್ರು. ಹಾಗಾಗಿ ಇವತ್ತಿನ ಒಂದು ಕಂತಿನಲ್ಲಿ ಸರ್ ನಿಮ್ಮನ್ನು ಸಂದರ್ಶನ ಮಾಡಿ ನೀವು ಯಾವ ರೀತಿ ಒಂದು ಈ ಚಾಲಿ ಅಡಿಕೆ ಸುಲಿಯೋ ಯಂತ್ರದ ಒಂದು ಬಿಸ್ನೆಸ್ ಮಾಡೆಲ್ ಆಗಿ ಮಾಡ್ತಾ ಇದ್ದೀರಾ ಅನ್ನೋ ಕುರಿತು ಒಂದು ಮಾಹಿತಿಯನ್ನು ನಮ್ಮ ರೈತರಿಗೆ ನೀಡೋಣ ಸರ್. ಸರ್, ಮೊದಲನೇದಾಗಿ ಕೇಳೋದಾದರೆ ನಿಮ್ಮ ಹಿನ್ನೆಲೆ ಏನು ಸರ್? ನನ್ನ ಹೆಸರು ಸುಜಯ್ ಭಟ್ ಅಂತ. ಹಾಂ ಸರ್. ಇದು ಸಿದ್ದಾಪುರ ತಾಲೂಕಿನ ಭುವನಗಿರಿ ಗ್ರಾಮ. ಓಕೆ. ಇದು ಸಿದ್ದಾಪುರ ಕುಮಟಾ ರೋಡಲ್ಲಿ ಬರುತ್ತೆ. ಹಾಂ ಸರ್. ಕಳೆದ 2 ವರ್ಷದಿಂದ ನಾನು ಈ ಚಾಲಿ ಸುಲಿಯೋ ಮಷಿನನ್ನು ಹಾಕಿದ್ದೀನಿ. ಓಕೆ ಸರ್. ನಾನು ಮೊದಲು ಡಿಗ್ರಿ ಮತ್ತು ಮಾಸ್ಟರ್ ಡಿಗ್ರಿ ಮಾಡಿ ಬೆಂಗಳೂರಲ್ಲಿ ಉದ್ಯೋಗ ಮಾಡ್ತಾ ಇದ್ದೆ. ಓಕೆ ಸರ್. ರಾಮಮೂರ್ತಿ ನಗರದಲ್ಲಿ ನಂದು ಯೋಗ ಸೆಂಟರ್ ಕೂಡ ಇತ್ತು. ಹಾಂ ಸರ್. ಕೋವಿಡ್ ಸಮಯದಲ್ಲಿ ಲಾಕ್ಡೌನ್ ಆದ ಕಾರಣ ಊರಿಗೆ ಬಂದೆ. ಸೊ ಊರಿಗೆ ಬಂದಾಗ ಒಂದು 4-5 ತಿಂಗಳ ಊರಲ್ಲಿ ಉಳ್ಕೊಳ್ಳುವಂಥ ಪರಿಸ್ಥಿತಿ ಬಂತು. ಹೌದು ಸರ್. ಸೊ ಊರಲ್ಲಿ ಇದ್ದಾಗ ಕೃಷಿ ಚಟುವಟಿಕೆಗಳಿಗೆ ಭಾಗಿಯಾಗ್ತಿದ್ದೆ. ಮೊದಲಿಂದನೂ ಕೃಷಿಯಲ್ಲಿ ಆಸಕ್ತಿ ಇತ್ತು, ಯಾಕೆಂದ್ರೆ ನಾವು ಕೃಷಿ ಕುಟುಂಬದಿಂದ ಬಂದವರಾದ್ರಿಂದ ಕೃಷಿಯಲ್ಲಿ ಚಿಕ್ಕದಿಂದನೂ ಆಸಕ್ತಿ ಇತ್ತು. ಸೊ ಲಾಕ್ಡೌನ್ ಟೈಮಲ್ಲಿ ಜಾಸ್ತಿ ಕೃಷಿ ಜೊತೆ ಬೆರೀಲಿಕ್ಕೆ ಅವಕಾಶ ಸಿಕ್ತು, ಸಮಯ ಜಾಸ್ತಿ ಸಿಕ್ತು. 2ನೇ ಲಾಕ್ಡೌನ್ನಲ್ಲಿ ಊರಿಗೆ ಬಂದಾಗ ಯೋಚನೆ ಬಂತು, ಯಾಕೆ ಊರಲ್ಲೇ ಸೆಟ್ಲ್ ಆಗಬಾರ್ದು ಅಂತ. ಸೊ ಮೊದಲು ಬಂದು 1 ವರ್ಷ ಕೃಷಿ ಚಟುವಟಿಕೆಯಲ್ಲೇ ಫುಲ್ ಕಂಪ್ಲೀಟ್ ಆಗಿ ಎಂಗೇಜ್ ಆಗಿದ್ದೆ. ಆಮೇಲೆ ಅನಿಸ್ಲಿಕ್ಕೆ ಶುರು ಆಯಿತು, ಕೃಷಿ ಜೊತೆ ಸೈಡ್ ಇನ್ಕಮ್ ಆಗಿ ಏನಾದರೂ ಒಂದು ಮಾಡಬೇಕು ಅಂತ. ಏನು ಮಾಡಬೇಕು ಅಂತ ತುಂಬ ಯೋಚನೆ ಮಾಡಿದ್ವಿ. ಇದು ಸಿದ್ದಾಪುರ ಒಂದು ಸ್ವಲ್ಪ ಚಿಕ್ಕ ಪಟ್ಟಣ ಆದ್ರಿಂದ ಇಲ್ಲಿ ಮತ್ತೆ ಯಾವುದೇ ಮ್ಯಾನುಫ್ಯಾಕ್ಚರ್ ಆಗಲಿ ಅಥವಾ ಪ್ರಾಡಕ್ಟ್ ಏನು ಮಾಡಿದ್ರು ಇಲ್ಲಿ ಮಾರ್ಕೆಟಿಂಗ್ ಮಾಡೋದು ತುಂಬ ಕಷ್ಟ. ಮತ್ತು ಇಲ್ಲಿ ರಾ ಮಟೀರಿಯಲ್ ಸಪ್ಲೈ ತಗೊಳ್ಳೋದು ತುಂಬ ಕಷ್ಟ ಇದೆ. ಸೊ ಮೇಜರ್ ಏನು ಇನ್ಕಮ್ ಅಥವಾ ಪ್ರಾಫಿಟ್ ಬರುತ್ತೆ ಅದು ಟ್ರಾನ್ಸ್ಪೋರ್ಟೇಷನಲ್ಲೇ ಹೋಗ್ಬಿಡುತ್ತೆ. ಸೊ ಆದ್ದರಿಂದ ಲೋಕಲ್ ಆಗಿ ಸಿಗುವಂಥದ್ದು ಅಥವಾ ಲೋಕಲ್ ನಮ್ಮ ರೈತರಿಗೆ ಉಪಯೋಗ ಆಗುವಂಥದ್ದು ಏನಾದರೂ ಮಾಡಬೇಕು ಅಂತ ಯೋಚನೆ ಬಂತು. ಸೊ ನಾವು ಮುಂಚೆ ಮನೆ ಪರ್ಪಸ್ಸಿಗಾಗಿ ಒಂದು ಚಿಕ್ಕ ಚಾಲಿ ಸುಲಿಯೋ ಮಷಿನನ್ನು ಇಟ್ಕೊಂಡಿದ್ವಿ. ಸೊ ಅದು ಗಂಟೆಗೆ ಒಂದು 40-50 kg ಸುಲಿತಿತ್ತು. ಸೊ ನಮ್ಮದು ಕ್ರಮೇಣ ಅಡಿಕೆ ಬೆಳೆ ಜಾಸ್ತಿ ಆಗ್ತದಿಂದ ನಾವು ಬೇರೆ ಮಷಿನ್ ತಗೊಬೇಕು ಅಂತ ಯೋಚನೆ ಮಾಡ್ತಾ ಇದ್ವಿ. ಸೊ ಆವಾಗ ಒಂದು ಯೋಚನೆ ಬಂತು, ಮಾಡ್ತೀವಿ, ಯಾಕೆ ಕಮರ್ಷಿಯಲ್ ಆಗಿ ಮಾಡಬಾರ್ದು. ಸೊ ಮನೆ ಕೆಲಸದ ಜೊತೆಗೇ ಕಮರ್ಷಿಯಲ್ ನಮಗೆ ಸೈಡ್ ಇನ್ಕಮ್ ಕೂಡ ಆಗುತ್ತೆ. ಸೊ ಅದರಿಂದ ದೊಡ್ಡ ಮಷಿನ್ ಹಾಕೋಣ ಅಂತ ಯೋಚನೆ ಮಾಡಿದ್ವಿ. ಸೊ ಆಗ ಯೋಚನೆ ಮಾಡೋ ಸಂದರ್ಭದಲ್ಲಿ ಹಲವಾರು ಮಷಿನ್ಗಳನ್ನು ನೋಡಿ ಸೊ ಫೈನಲಿ ಸ್ಟಾರ್ ಮಷಿನ್ಗಳಿಗೆ ಅವರ ಅಪ್ರೋಚು ಅಥವಾ ಅವ್ರ ಮಾಡೆಲ್ಲು ಅವ್ರೇನು ಔಟ್ಪುಟ್ ಬರ್ತಾ ಇದೆ ಅದು ನಮಗೆ ಸ್ಯಾಟಿಸ್ಫೈ ಆಯಿತು. ಸೊ ಅದಕ್ಕಾಗಿ ಸ್ಟಾರ್ ಮಷಿನ್ನಿಗೆ ಫೈನಲ್ ಆಗಿ ಹೋದ್ವಿ ಸರ್. ಈಗ ಅಂದರೆ ನಿಮ್ಗೆ ಇಲ್ಲಿ ಈ ಒಂದು ಸುತ್ತಮುತ್ತ ಭಾಗದಲ್ಲಿ ಒಂದು ಇಂಪಾರ್ಟೆಂಟ್ ಏನಂದರೆ ಯಾವುದೇ ಒಂದು ಬಿಸ್ನೆಸ್ಗೆ ಒಂದು ರಾ ಮಟೀರಿಯಲ್, ಆ ರಾ ಮಟೀರಿಯಲ್ ಹುಡುಕಿದಾಗ ನಿಮಗೆ ಇಲ್ಲಿ ಜಾಸ್ತಿ ಸಿಗುವಂಥದ್ದು ಅಡಿಕೆ ರಿಲೇಟೆಡ್ ಆಗಿ ಏನಾದರೂ ಮಾಡಿದ್ರೆ ನಿಮ್ಗೆ ವರ್ಕೌಟ್ ಆಗುತ್ತೆ ಒಂದು ಪ್ಲಾನ್ ಬಂತು. ಹೌದು. ಹಾಗಾಗಿ ಒಂದು ಸ್ಟಾರ್ ಇಂಡಸ್ಟ್ರಿಗೆ ಆಗಲಿ ಅಥವಾ ಅದರ ರಿಲೇಟೆಡ್ ನೀವು ಹುಡ್ಕೋತ ಹೋದಾಗ ಅವರಿಗೆ ಅಪ್ರೋಚ್. ಸ್ಟಾರ್ ಮಷಿನ್ಗಿಂತ ಮುಂಚೆ ನಾವು ಒಂದು 2-3 ಕಡೆ ನಾನು ಸಂಪರ್ಕ ಮಾಡಿದ್ದೆ. ಕೆಲವೊಂದು ಕಡೆ ನಮಗೆ ಮಷಿನ್ ಮಾಡೆಲ್ಲೇ ಇಷ್ಟ ಆಗಲಿಲ್ಲ, ಕೆಲವೊಂದು ಕಡೆ ಅವ್ರು ಬರೋ ಔಟ್ಪುಟ್ ನಮಗೆ ಹಿಡಿಸ್ಲಿಲ್ಲ, ಇಷ್ಟ ಆಗಲಿಲ್ಲ. ಕೆಲವೊಂದು ಕಡೆ ಅವರು ಸಮಯಕ್ಕೆ ಸರಿಯಾಗಿ ನಮಗೆ ಮಷಿನ್ ಕೊಡ್ತೀವಿ ಅನ್ನೋ ಭರವಸೆನೇ ಕೊಡಲಿಲ್ಲ. ಸೊ ಇದೆಲ್ಲ ಅದರಿಂದ ಎಲ್ಲಿ ಹುಡ್ಕೋದು ಅಂತ, ಎಲ್ಲಿ ತಗೊಳ್ಳೋದು ಅಂತ ಒಂದು ಕನ್ಫ್ಯೂಷನ್ ಇತ್ತು. ಸೊ ನನ್ನ ಇಲ್ಲಿ ಸಿದ್ದಾಪುರದಲ್ಲಿ ಮತ್ತೊಂದು ಸ್ಟಾರ್ ಇಂಡಸ್ಟ್ರೀಸ್ ಅವ್ರದ್ದು ಮತ್ತೊಂದು ಮಷಿನ್ ಇದೆ. ಸೊ ಅಲ್ಲಿ ನಾನು ಸಂಪರ್ಕ ಮಾಡಿದಾಗ ಅವ್ರ ನಂಬರ್ ಕೊಟ್ಟರು, ನೀವು ಅವ್ರನ್ನ ಸಂಪರ್ಕ ಮಾಡಿ ಅಂತ. ಸೊ ಫೋನಲ್ಲಿ ಮಾತಾಡಿದಾಗ ಅವ್ರ ಕಡೆಯಿಂದ ಅಪ್ರೋಚ್ ಚೆನ್ನಾಗಿ ಬಂತು. ಸೊ ನಾವೊಂದು 15-20 ಡೇಸಲ್ಲಿ ನಿಮಗೆ ಮಷಿನ್ ಕೊಡ್ತೀವಿ, ನಿಮಗೆ ಯಾವ ಥರ ಬೇಕು ಆ ಥರ ಮಾಡಿಕೊಡ್ತೀವಿ ಅಂತ ಹೇಳಿದ್ರು. ಸೊ ಕಸ್ಟಮೈಸ್ ಆಗಿ ಮಾಡಿಕೊಡ್ತೀವಿ, ನಿಮ್ಮ
ಪ್ರತಿಯೊಂದು ಏರಿಯಾ ವೈಸು ಅಡಿಕೆ ಸೈಜ್ ಹೆಚ್ಚು ಕಡಿಮೆ ಆಗುತ್ತೆ. ಹೌದು. ಸೊ ಈಗ ಸಾಗರ ಶಿವಮೊಗ್ಗ ಕಡೆ ಹೋದ್ರೆ ಒಂದು ಅಡಿಕೆ ಸೈಜ್ ಬೇರೆ ಬರುತ್ತೆ. ಸಿರಿಸಿ ಸಿದ್ದಾಪುರ ಎಲ್ಲಾಪುರದ ಕಡೆ ಅಡಿಕೆ ಸೈಜ್ ಬೇರೆ ಇರುತ್ತೆ. ಸೊ ಒಂದು ಅಡಿಕೆ ಸೈಜ್ ಇಟ್ಕೊಂಡು ಎಲ್ಲಾ ಮಷಿನ್ಗಳನ್ನು ಎಲ್ಲಾ ಕಡೆ ಕೊಡಕ್ಕಾಗಲ್ಲ. ಸೊ ಅಡಿಕೆ ಒಡೆ ಜಾಸ್ತಿ ಬರುತ್ತೆ, ರಿಜೆಕ್ಷನ್ ಜಾಸ್ತಿ ಬರಕ್ಕೆ ಶುರು ಆಗುತ್ತೆ. ಸೊ ಇದೆಲ್ಲ ಇರೋದ್ರಿಂದ ಅವರು ನಿಮ್ಗೆ ನಿಮ್ಮ ಅಡಿಕೆ ಸೈಜ್ ಮೇಲೆ ನಾವು ಕಸ್ಟಮೈಸ್ ಮಾಡಿ ಮಷಿನ್ ಮಾಡ್ಕೊಡ್ತೀವಿ ಅಂತ ಹೇಳಿದ್ರು. ಸೊ ಇದೆಲ್ಲ ಯೋಚನೆ ಇಟ್ಕೊಂಡು ಸರಿ ಅಂತ ನಾನು ಖುದ್ದಾಗಿ ಸ್ಟಾರ್ ಇಂಡಸ್ಟ್ರಿಗೆ ಭೇಟಿ ಕೊಟ್ಟೆ. ನಮ್ಮ ಅಡಿಕೆಯನ್ನು ಸ್ವಲ್ಪ ಸ್ಯಾಂಪಲ್ ತಗೊಂಡೋಗಿ ಭೇಟಿ ಕೊಟ್ಟೆ. ಮಷಿನ್ ರೆಡಿ ಆದ್ಮೇಲೆ ನಮ್ದು 2 ಬ್ಯಾಗ್ ಅಡಿಕೆಯಲ್ಲಿ ತರಕ್ ಹೇಳಿ ಅಲ್ಲಿ ನಮ್ಮ ಕಣ್ಣೆದುರಿಗೆ ಅದಷ್ಟು 2 ಬ್ಯಾಗ್ ಅನ್ನು ಸುಲಿದು ತೋರಿಸ್ತಾರೆ ಅವರು. ಆಮೇಲೆ ಮತ್ತೇನಾದ್ರೂ ಅದರಲ್ಲಿ ನಮ್ಗೆ ಸ್ಯಾಟಿಸ್ಫೈ ಆಗಿಲ್ಲ ಅಥವಾ ಏನಾದ್ರು ಕಸ್ಟಮೈಸ್ ಬೇಕು ಅಂದ್ರೆ ಅವರು ಮಾಡ್ಕೊಡ್ತಾರೆ. ಸೊ ಇದೆಲ್ಲ ಕಾರಣದಿಂದ ನಾನು ಸ್ಟಾರ್ ಇಂಡಸ್ಟ್ರಿಗೆ ಫೈನಲ್ ಮಾಡ್ತೀನಿ. ಹೋದ್ರೆ ಸರ್, ಈಗ ನೀವು ಮೊದಲು ಹೇಳಿದ್ರಿ ಒಂದು ಸಣ್ಣ ಪ್ರಮಾಣದಲ್ಲಿ ಒಂದು ಯಂತ್ರೋಪಕರಣಗಳನ್ನು ಮಾಡ್ತಾ ಇದ್ದೀರಿ ಅಂತೇಳಿ, ಅದರಲ್ಲಿ ಮಾಡ್ತಾ ಇದ್ರಿ ಚಾಲಿದ ಅಡಿಕೆ. ಅದಕ್ಕೂ ಈ ನಮ್ಮ ಸ್ಟಾರ್ ಇಂಡಸ್ಟ್ರಿದು ಇವಾಗ ತೊಗೊಂಡಿದ್ರಲ್ಲ ಸರ್ ಯಂತ್ರ, ಇದಕ್ಕೂ ಏನು ವ್ಯತ್ಯಾಸ ಆಗುತ್ತೆ ಸರ್? ಮೇಜರ್ ವ್ಯತ್ಯಾಸ ಅಂದರೆ ಔಟ್ಪುಟ್. ಓಕೆ. ಈಗ ಚಿಕ್ಕ ಹಿಡುವಳಿದಾರಿಗೆ ವರ್ಷಕ್ಕೆ ಒಂದು 40ರಿಂದ 50 ಚೀಲ ಅಡಿಕೆ ಬೆಳೆಯುವಂತ ಬೆಳೆಗಾರರಿಗೆ ಚಿಕ್ಕ ಮಷೀನು ಅನುಕೂಲ ಆಗುತ್ತೆ. ಸೊ ಸ್ವಲ್ಪ ದೊಡ್ಡ ಪ್ರಮಾಣದಲ್ಲಿ ಅಡಿಕೆ ಬೆಳೆಯುವಂತ ಬೆಳೆಗಾರರಿಗೆ ಚಿಕ್ಕ ಮಷೀನಿಗೆ ಹೋದ್ರೆ 30 ಡೇಸ್ 40 ಡೇಸ್ ಅವರಿಗೆ ಅಡಿಕೆ ಸುಲಿಲಿಕ್ಕೆ ಬೇಕಾಗುತ್ತೆ. ಸೊ ಪ್ರೊಸೆಸಿಂಗ್ ಟೈಮ್ ಲಾಂಗ್ ಆಗುತ್ತೆ, ಲೆಂತಿ ಆಗುತ್ತೆ. ಸೊ ಆ ಕಾರಣದಿಂದ ದೊಡ್ಡ ಮಷೀನ್ಗೆ ಹೋಗ್ಬೇಕು ಅಂತ ಯೋಚನೆ ಮಾಡಿದ್ವಿ. ಸೊ ದೊಡ್ಡ ಮಷೀನ್ ನಲ್ಲಿ ಅನುಕೂಲ ಅಂದ್ರೆ ಔಟ್ಪುಟ್ ಜಾಸ್ತಿ ಇರುತ್ತೆ, ಮತ್ತೆ ರಿಜೆಕ್ಷನ್ ಪ್ರಮಾಣ ಕಡಿಮೆ ಇರುತ್ತೆ. ಸೊ ಬೇಗ ಕೆಲಸ ಆಗುತ್ತೆ. ಸರಿ, ಇದಕ್ಕೇನಾದರೂ ಅನಾನುಕೂಲಗಳು ಕೂಡ ಇದಾವ ಸರ್? ಇದು ಅಡಿಕೆ ಸುಲಿಯೋ ಮಷೀನ್ ನಲ್ಲಿ ಅನಾನುಕೂಲ ಅಂದ್ರೆ ಮೇಜರ್ ಪ್ರಾಬ್ಲಮ್ ಧೂಳು. ಎಲ್ಲರಿಗೂ ಗೊತ್ತಿರುವಂತ ಸತ್ಯ. ಸೊ ಅಡಿಕೆ ಸುಲಿಯೋ ಪ್ರೊಸೆಸಿಂಗ್ ಅಲ್ಲಿ ಕೈಲಿ ಸುಲಿದ್ರೆ ಅಷ್ಟು ಧೂಳಾಗಲ್ಲ. ಸೊ ಮಷೀನ್ ನಲ್ಲಿ ಸುಲಿಬೇಕು ಅಂದ್ರೆ ಅದು ರಬ್ಬರ್ ಅಡಿಕೆಯನ್ನು ಪ್ರೊಸೆಸ್ ಮಾಡಬೇಕಾದ್ರೆ ಧೂಳು ಪ್ರೊಡ್ಯೂಸ್ ಆಗೇ ಆಗುತ್ತೆ. ಸೊ ಧೂಳು ಬಂದೇ ಬರುತ್ತೆ. ಧೂಳು ಕಂಟ್ರೋಲ್ ಮಾಡೋದು ಇಲ್ಲಿ ಮೇಜರ್ ಸವಾಲು. ಸೊ ನಾವು ಸುತ್ತ ಅದಕ್ಕೆ ಏನೇನು ಬೇಕೋ ಪ್ರೊಟೆಕ್ಷನ್ ಸೇಫ್ಟಿ ಮೆಷರ್ ತಗೊಂಡಿದ್ದೀವಿ. ಇದಾಗಿಯೂ ಗಾಳಿ ಬಂದಾಗ ಸ್ವಲ್ಪ ಧೂಳು ಆ ಕಡೆ ಈ ಕಡೆ ಹೋಗುತ್ತೆ. ಸೊ ನಮಗೆ ಕೆಲಸಗಾರರಿಗಾಗ್ಲಿ ನಾವಾಗ್ಲಿ ಅದಕ್ಕೆ ಏನೇನು ಬೇಕೋ ಮಾಸ್ಕ್ ಆಗಲಿ, ಕನ್ನಡಕ, ಮತ್ತೆ ಏನೇನು ಸೇಫ್ಟಿ ಮೆಷರ್ಸ್ ಬೇಕೋ ಅದನ್ನೆಲ್ಲ ನಾವು ಮಾಡ್ಕೊಂಡಿದ್ದೀವಿ. ಸೊ ಧೂಳೊಂದು ಬಿಟ್ಟರೆ ಇದರಲ್ಲಿ ಮತ್ತೊಂದು ಅಷ್ಟು ಅನಾನುಕೂಲ ಅಂತ ಮತ್ತೇನು ಜಾಸ್ತಿ ತುಂಬ ಇಲ್ಲ. ಸರ್, ಅದು ಬೈ ಪ್ರಾಡಕ್ಟ್ ಹೊರಗೆ ಬಂದಿದೆಯಲ್ಲ ಸರ್, ಅದು ಸಿಪ್ಪೆ, ಅದು ಅದರದ್ದು ಏನಾದರೂ ಮಾಡ್ತೀರಾ ಮುಂದೆ? ಅದರಲ್ಲಿ ಸಿಪ್ಪೆನ ಆಕ್ಚುಲಿ ನಾವು ಮಾಡಬೇಕು ಅಂತ ತೋಟಗಾರಿಕಾ ಇಲಾಖೆ ಇವ್ರನ್ನೆಲ್ಲ ತುಂಬಾ ಸಂಪರ್ಕ ಮಾಡಿದ್ವಿ. ಸೊ ಅವ್ರು ಏನು ಪ್ರೊಸೀಜರ್ ಹೇಳ್ತಾರೆ ಅದು ಮಾಡಿದ್ರೆ ಅದರಿಂದ ಬೈ ಪ್ರಾಡಕ್ಟ್ ಗೊಬ್ಬರವನ್ನು ಮಾಡ್ಬೋದು. ಸೊ ನಮ್ಮ ತೋಟಗಳಿಗೆ ಉಪಯೋಗಿಸ್ಕೊಬೋದು. ಬಟ್ ಅದಕ್ಕೆ ಅಗೇನ್ ಲೇಬರ್ ಬೇಕಾಗುತ್ತೆ, ಆ ಪ್ರಮಾಣದಲ್ಲಿ ಸಗಣಿ ಅಥವಾ ಸ್ಲರಿ ಬೇಕಾಗುತ್ತೆ. ಸೊ ಇದನ್ನೆಲ್ಲ ಮ್ಯಾನೇಜ್ ಮಾಡೋದು ಈ ದೊಡ್ಡ ಪ್ರಮಾಣದಲ್ಲಿ ಸಿಪ್ಪೆ ಬರೋದ್ರಿಂದ ಸೊ ಈ ತರ ಹ್ಯಾಂಡಲ್ ಮಾಡೋದು ಸ್ವಲ್ಪ ಕಷ್ಟ ಆಗ್ತಾ ಇದೆ. ಮಾಡಬೇಕು ಅಂತ ಯೋಚನೆ ಇತ್ತು, ಬಟ್ ಅದು ಇನ್ನೂ ಕಾರ್ಯರೂಪಕ್ಕೆ ಬಂದಿಲ್ಲ. ಅದಕ್ಕಾಗಿ ನಾವೇನ್ ಮಾಡ್ತಾ ಇದೀವಿ, ಸಿಪ್ಪೆ ಹೊರಗಡೆ ಹಾಕಿ ಅದ್ರ ಮೇಲೆ ಮಣ್ಣನ್ನು ಹಾಕಿ ಸೊ ಅದನ್ನ ಸುಡ್ತೀವಿ. ಸೊ ಸುಡಿ ಮಣ್ಣು ಅಂತ ಏನ್ ಹೇಳ್ತೀವಿ ನಾವು, ಅದನ್ನ ಮಾಡಿ ನಾವು ತರಕಾರಿಗೆ, ತೋಟಕ್ಕೆ ಉಪಯೋಗಿಸ್ಕೊಳ್ತಾ ಇದೀವಿ ಸದ್ಯ. ಸೊ ಮುಂದಿನ ದಿನಗಳಲ್ಲಿ ಯಾರಾದರೂ ನಮ್ಮ ಜೊತೆ ಕೈ ಜೋಡಿಸಿದ್ರೆ ನಾವು ಅದನ್ನ ಗೊಬ್ಬರ ಮಾಡಬೇಕು ಅಂತನೂ ಯೋಚನೆ ಇದೆ. ನಾವು ಕೆಲವೊಬ್ರಿಗೆ ಹೇಳ್ತಾ ಇದ್ದೀವಿ, ಬೇಕಾದ್ರೆ ಸಿಪ್ಪೆ ತಗೊಂಡೋಗಿ ನೀವು ಗೊಬ್ಬರ ಮಾಡಿ, ನಾವು ಅದಕ್ಕೆ ಸಪೋರ್ಟ್ ಮಾಡ್ತೀವಿ ಅಂತ. ಸೊ ಆ ಥರ ಯಾರು ಬಂದ್ರು ನಾವು ಸಿಪ್ಪೆ ಕೊಡ್ಲಿಕ್ಕೆ ರೆಡಿ ಇದ್ದೀವಿ. ಇಲ್ಲ ನಮ್ಮ ಜೊತೆ ಯಾರು ಕೈ ಜೋಡಿಸ್ತೀವಿ, ನಾವು ಸಪೋರ್ಟ್ ಮಾಡ್ತೀವಿ, ಗೊಬ್ಬರ ಮಾಡೋಣ ಅಂತ ಇದ್ರು ನಾವು ಅದಕ್ಕೆ ರೆಡಿ ಇದ್ದೀವಿ. ಓಕೆ ಸರ್, ಈಗ ನೀವು ಸಣ್ಣ ಮಷಿನ್ ಯೂಸ್ ಮಾಡಿದಾಗ, ಈ ದೊಡ್ಡ ಮಷಿನ್ ಯೂಸ್ ಮಾಡಿದಾಗ ಲೇಬರ್ ಸರ್, ಈಗ ಹೆಂಗಂದ್ರೆ ಆಳುಗಳದ್ದು ಭಾಳ ಸಮಸ್ಯೆ ಇದೆ, ಕೊರತೆ ಇದೆ. ಇದಕ್ಕೆ ಆಳುಗಳು ಬೇಕಾಗ್ತಾರ? ಕೆಲಸಗಾರರು ಬೇಕೇ ಬೇಕು. ಕೆಲಸಗಾರ ಇಲ್ಲದೆ ಯಾವುದೇ ಮಷಿನ್ ಅದಾಗೆ ವರ್ಕ್ ಆಗಲ್ಲ. ಸೊ ಚಿಕ್ಕ ಮಷಿನ್ನಿಗೂ ಒಂದು ಲೇಬರ್ ಬೇಕಾಗಿತ್ತು, ನಾವು ದೊಡ್ಡ ಮಷಿನ್ನಿಗೂ ಒಂದು ಲೇಬರ್, ಮಿಷನ್ ಆಪರೇಟ್ ಮಾಡಲಿಕ್ಕೆ ಒಂದು ಲೇಬರ್ನ ಇಟ್ಕೊಂಡಿದ್ದೀವಿ. ಸೊ ಮಿಷನ್ ಅಲ್ಲಿ ಈಗ ನೀವು ತೋರಿಸಿದ ಹಾಗೆ ಅಡಿಕೆ ಹೋಗಿ ಪ್ರೊಸೆಸ್ ಆಗಿ ಹೊರಗಡೆ ಬರುತ್ತೆ, ಅದನ್ನ ಮತ್ತೆ ನಾವು ಗ್ರೇಡರ್ಗೆ ಹಾಕ್ತೀವಿ. ಸೊ ಅಲ್ಲಿ 3 ತರ ಗ್ರೇಡಿಂಗ್ ಆಗೇ ಬರುತ್ತೆ. ಸೊ 3 ತರ ಗ್ರೇಡಿಂಗ್ ಆಗ ಬಂದ ಅಡಿಕೆಯನ್ನ ಮತ್ತೆ ನಾವು ಲೇಬರ್ಗಳಿಗೆ ಕೊಡ್ತೀವಿ. ಸೊ ಅದನ್ನ ಮತ್ತೆ 4 ತರ ಗ್ರೇಡಿಂಗ್ ಮಾಡ್ತಾರೆ ಅವರು. ಸೊ ಟೋಟಲ್ 7 ತರ ಗ್ರೇಡಿಂಗ್ ಆಗುತ್ತೆ. ಸೊ ಗ್ರೇಡಿಂಗ್ ಮಾಡ್ಲಿಕ್ಕೆ ಮಷಿನ್ ಹಾಕಿದ್ರು ಕೂಡ ಲೇಬರ್ ಅವಶ್ಯಕತೆ ಇದ್ದೇ ಇರುತ್ತೆ. ಮಷಿನ್ಗೆ ಹಾಕಿದ್ರೆ 100% ಗ್ರೇಡಿಂಗ್ ಆಗಿ ಯಾವುದು ಬರಲ್ಲ. ಸೈಜ್ ಗ್ರೇಡರ್ ಆದ್ರಿಂದ ಇದು ಈಗ ನಾವು ಏನೇನು ಗ್ರೇಡರ್ ಉಪಯೋಗಿಸ್ತಾ ಇದೀವಿ ಇದೆಲ್ಲ ಸೈಜ್ ಗ್ರೇಡರ್. ಸೊ ಈಗ ಅಡಿಕೆಯಲ್ಲಿ ಒಡೆ ಬಂದಿರುತ್ತೆ, ಆ ಒಡೆ ಸೈಜಿಗೆ ನಾವನ್ನು ಹೋಲನ್ನು ಸೆಟ್ ಮಾಡಿದಾಗ ಚಿಕ್ಕ ಅಡಿಕೆನು ಅದರಲ್ಲಿ ಬಂದ್ಬಿಡುತ್ತೆ. ಸೊ ಇದೆಲ್ಲ ಸೈಜ್ ಗ್ರೇಡರ್ ಆದ್ರಿಂದ ಫೈನಲಿ ಲೇಬರ್ ಅವಶ್ಯಕತೆ ಇದ್ದೇ ಇರುತ್ತೆ. ಔಟ್ಪುಟ್ ಬಂದಾಗ ನಮ್ಗೆ ಲೇಬರ್ ಬೇಕೇ ಬೇಕು ಸರ್. ಆಮೇಲೆ ಇದು ಲಾರ್ಜ್ ಕ್ವಾಂಟಿಟಿಯಲ್ಲಿ ನೀವು ಮಾಡೋದ್ರಿಂದ ಎಷ್ಟು ಜನ ಲೇಬರ್ ಬೇಕಾಗ್ಬೋದು ಸರ್?
ಅಂದರೆ ಔಟ್ಪುಟ್ ಬರುತ್ತೆ ಒಂದು ಲೆಕ್ಕಕ್ಕೆ, ಆ ಔಟ್ಪುಟ್ಟಿಂದ ಅಲ್ಲಿ ಎಷ್ಟು ಜನ ಇದ್ದಾರೆ ಸರ್, ಎಷ್ಟು ಜನ ನಡೀತು, ಮಿನಿಮಮ್ ಇಷ್ಟು ಜನ ಇದ್ದರೆ ವರ್ಕ್ ಆಗುತ್ತೆ ನನಗೆ? ಇದು ನಾವು ಮಿನಿಮಮ್ ಇಂತಿಷ್ಟು ಜನ ಅನ್ನೋದಕ್ಕಿಂತ ನಾವು ಎಷ್ಟು ಕ್ವಿಂಟಲನ್ನು ದಿನಕ್ಕೆ ರೆಡಿ ಮಾಡ್ತೀವಿ ಅನ್ನೋದ್ರ ಮೇಲೆ ಹೋಗುತ್ತೆ. ಸೊ ಫೈನಲ್ ಔಟ್ಪುಟ್ ಏನು ಗ್ರೇಡರಿಗೆ ಹಾಕಿ ಹೊರಗಡೆ ಬರುತ್ತೆ, ಅದನ್ನು ನಾವು ಲೇಬರಿಗೆ ಕೊಟ್ಟಾಗ ಒಂದು ಲೇಬರು 1 to 1.5 ಕ್ವಿಂಟಲ್ ಅಂದರೆ 100 to 150 ಮ್ಯಾಕ್ಸಿಮಮ್ 200 kg ಅವರು ಡಿವೈಡ್ ಮಾಡ್ತಾರೆ, ಗ್ರೇಡಿಂಗ್ ಮಾಡ್ತಾರೆ ಒಂದು ಲೇಬರ್. ಸೊ ನಾವು ಪರ್ ಡೇ ಎಷ್ಟು ಅಡಿಕೆಯನ್ನು ರೆಡಿ ಮಾಡ್ತೀವಿ ಅನ್ನೋದ್ರ ಮೇಲೆ ನಾವು ಲೇಬರನ್ನು ಆಯ್ಕೆ ಮಾಡ್ಕೊ. ಓಕೆ ಸರ್, ಈಗ ಈ ಮಷಿನರೀಸ್ದು ಇದಕ್ಕಂತೂ ಸ್ಕಿಲ್ಡ್ ಲೇಬರೇ ಬೇಕಾ ಸರ್? ಸ್ಕಿಲ್ಡ್ ಲೇಬರ್ ಬೇಕು ಅಂತಿಲ್ಲ, ಇದೆಲ್ಲ ಕರೆಂಟ್ ಆಪರೇಟೆಡ್ ಆದ್ರಿಂದ ಸೊ ಸ್ವಿಚ್ ಆನ್ ಮಾಡೋದು ಆಫ್ ಮಾಡೋದು ಅಷ್ಟೇ ಬಿಟ್ಟರೆ ಇದಕ್ಕೆ ಮತ್ತೇನು ಮೇಜರ್ ಏನಿಲ್ಲ. ಸೊ ಒಂದಿಂದ 2 ದಿನದೊಳಗೆ ಯಾರಾದರೂ ಕಲಿಬಹುದು ಸರ್. ಬ್ಯಾರಿಕ್ ಸೆಂಟರ್ ಫೆರ್ಮೋನ್ ಟ್ರಾಪ್ಸ್ನೊಂದಿಗೆ ರೇನೋಸಾರಸ್ ದುಂಬಿ ಮತ್ತು ಕೆಂಪು ಮೂತಿ ಹುಳುಗಳಿಂದ ತೆಂಗು, ತಾಳೆ, ಅಡಿಕೆ ಮರಗಳ ಸಂರಕ್ಷಣೆ, ತರಕಾರಿ ಮತ್ತು ಹಣ್ಣಿನ ಬೆಳೆಗಳಲ್ಲಿ ಹಣ್ಣಿನ ನೊಣಗಳ ನಿಯಂತ್ರಣಕ್ಕೆ ಬ್ಯಾರಿಕ್ ಸ್ಕ್ಯಾಚ್ ಫ್ರೂಟ್ ಫ್ಲೈ ಹಾಗೂ ವೆಜಿಟೇಬಲ್ ಫ್ಲೈ ಟ್ರ್ಯಾಪ್, ರಸ ಹೀರುವ ಕೀಟಗಳನ್ನು ಹಿಡಿಯಲು ಬಣ್ಣದ ಕ್ರೋಮ್ಯಾಟಿಕ್ ಸ್ಟಿಕ್ಕಿ ಟ್ರ್ಯಾಪ್ಸ್, ಪೇಟೆಂಟ್ ಹೊಂದಿದ ತಂತ್ರಜ್ಞಾನ, ದೀರ್ಘಕಾಲದವರೆಗೂ ಬಾಳಿಕೆ, ಕೀಟನಾಶಕಗಳಿಗೆ ಪರ್ಯಾಯ, ಪರಿಸರಕ್ಕೆ ಪೂರಕ, ಸುಸ್ಥಿರ ಸಾವಯವ ಕೃಷಿಗಾಗಿ ಬ್ಯಾರಿಕ್ಸ್. ಭೂಮಿದೀಪ ಸಾರಜನಕ, ರಂಜಕ ಒದಗಿಸುವ ಸೂಕ್ಷ್ಮಾಣುಜೀವಿ ಮಿಶ್ರಿತ ಸಮೃದ್ಧ ಸಾವಯವ ಎರೆಗೊಬ್ಬರ, ಕಾಳು ಮೆಣಸಿಗೆ ಟ್ರೈಕೋಡರ್ಮಾ ಸಂವರ್ಧಿತ ವಿಶೇಷ ಎರೆಗೊಬ್ಬರ, ಕುದುರೆ, ಹೇಸರಗತ್ತೆ, ಲದ್ದಿಯ ಅಧಿಕ ಪೌಷ್ಟಿಕಾಂಶದ ಅಶ್ವಸಾರ ಎರೆಗೊಬ್ಬರ, NPK, ಲಘು ಮತ್ತು ಸೂಕ್ಷ್ಮ ಪೋಷಕಾಂಶಗಳು, ಸಸ್ಯ ಪ್ರಚೋದಕಗಳು ಹಾಗೂ ಹಾರ್ಮೋನುಗಳ ಆಗರ ಭೂಮಿದೀಪ ಎರೆಗೊಬ್ಬರ. ಜೈನ್ಸ್ ಜಗತ್ತಿನ ಅತಿದೊಡ್ಡ ಅಂಗಾಂಶ ಕೃಷಿ ಪ್ರಯೋಗಾಲಯ ಹಾಗೂ ಟಿಸಿ ಗಿಡಗಳ ಉತ್ಪಾದಕರು. ಸಮೃದ್ಧ ಇಳುವರಿಗೆ ಜೈನ್ ಜೀನೇನ್, ಯಾಲಕ್ಕಿ, ನೇಂದ್ರನ್ ಹಾಗೂ ಕೆಂಪು ಬಾಳೆ ಸಸಿಗಳು, ದಾಳಿಂಬೆ, ಭಗವತಳಿಯ ರೋಗಮುಕ್ತ ಸಸಿಗಳು, ಲಕ್ನೋ 49 ಪೇರಳೆ, ಸ್ಟ್ರಾಬೆರಿ ಇತ್ಯಾದಿ ಗಿಡಗಳು ಯೋಗ್ಯ ಬೆಲೆಯಲ್ಲಿ. ಅಂಗಾಂಶ ಕೃಷಿಯ ಜಾಗತಿಕ ಬ್ರ್ಯಾಂಡ್ ಜೈನ್. ಫ್ಯೂಚರ್ ಬಯೋಟೆಕ್ ಸಾವಯವ ಕೃಷಿಯ ವೇಗವರ್ಧಕ. ಪೋಷಕಾಂಶ ಪೂರೈಕೆಗೆ NPK ಕಲ್ಚರ್, ವ್ಯಾಮ್, PSP ಮತ್ತು KMB. ಜೈವಿಕ ರೋಗ ಕೀಟ ನಿಯಂತ್ರಣಕ್ಕೆ ಟ್ರೈಕೋಡರ್ಮಾ, ಸೂಡೋಮೊನಾಸ್. ಸಾವಯವ ಗೊಬ್ಬರ ಉತ್ಪಾದನೆಗೆ ಕಾಂಪೋಸ್ಟ್ ಕಲ್ಚರ್. ಹೂವು ಕಾಯಿ ಉದುರುವ ಸಮಸ್ಯೆಗೆ ಕಾಮಧೇನು ಮತ್ತು ಸತ್ವ. ಮಣ್ಣಿನ ಆರೋಗ್ಯ ವೃದ್ಧಿಗೆ ಫ್ಯೂಚರ್ ಬಯೋಟೆಕ್, ಧಾರವಾಡ. ದಿಲೀಪ್ ಕುಮಾರ್ ರವರ ಸ್ಟಾರ್ ಇಂಡಸ್ಟ್ರೀಸ್ನ ತೆಂಗಿನಕಾಯಿ ಸುಲಿಯುವ ಯಂತ್ರ ಯಾವುದೇ ಗಾತ್ರದ ಹಸಿ ಅಥವಾ ಒಣಗಿದ ಕಾಯಿ ಸುಲಿಯಬಲ್ಲದು. ಸ್ವಚ್ಛ ಸುಲಿತ, ಕಾಯಿಗೆ ಹಾನಿ ಗರಿಷ್ಠ 2% ಮಾತ್ರ. ಜುಟ್ಟು ಉಳಿಸುತ್ತದೆ. 2 ಅಥವಾ 3 HP ಸಿಂಗಲ್ ಫೇಸ್ ವಿದ್ಯುತ್. ಗಂಟೆಗೆ 200 ರಿಂದ 600 ಕಾಯಿ ಸುಲಿತ. ತೋಟಗಾರಿಕೆ ಇಲಾಖೆಯಿಂದ ಸಬ್ಸಿಡಿ. ಸ್ಟಾರ್ ಎಣ್ಣೆ ತೆಗೆಯುವ ಯಂತ್ರ, ಎಕ್ಸ್ಪೆಲ್ಲರ್ ಮತ್ತು ಕೋಲ್ಡ್ ಪ್ರೆಸ್ ರೋಟರಿ ಕಟ್ಟಿಗೆ ಗಾಣ ಮಾದರಿಗಳು. ಸ್ಟಾರ್ ಒಣಮೆಣಸು, ಸಾಂಬಾರ್ ಪುಡಿ ಮಾಡುವ ಯಂತ್ರ ವಿವಿಧ ಗಾತ್ರ ಮತ್ತು ಶ್ರೇಣಿಗಳಲ್ಲಿ. ಸ್ಟಾರ್ ಅಸೋಸಿಯೇಟೆಡ್ ಇಂಡಸ್ಟ್ರೀಸ್, ಬೆಳಗಾವಿ. ವೆಟ್ ಗಿಡಮೂಲಿಕಾ ಉತ್ಪನ್ನಗಳು. ಬೋವಿಟೋನ್ ವೆಟ್ 33 ಗಿಡಮೂಲಿಕೆಗಳ ಜಾನುವಾರು ಆರೋಗ್ಯವರ್ಧಕ ಟಾನಿಕ್. ದೂದ್ ಪ್ಲಸ್ ಅಧಿಕ ಹಾಲು, ಡಿಗ್ರಿ ಮತ್ತು ಫ್ಯಾಟ್. ರಾಸು ಸುಲಭವಾಗಿ ಹಾಲಿಳಿಸುತ್ತದೆ. ಫಾಸ್ಟ್ ಪ್ಲಸ್ ಗರಿಷ್ಠ ರಂಜಕ, ಕ್ಯಾಲ್ಸಿಯಂ, ಜೀವಸತ್ವಗಳು, ಖನಿಜಗಳು, ಪ್ರೋಬಯೋಟಿಕ್ಸ್ ಇತ್ಯಾದಿ. ಹಸು, ಎತ್ತು, ಎಮ್ಮೆ, ಕೋಣ, ಹಂದಿ, ಕುರಿ, ಆಡು, ಕೋಳಿಗಳಿಗೆ. ವೆಟ್ ಪೆಟ್ ಫಾರ್ಮುಲೇಷನ್ಸ್ ಉತ್ಪಾದನೆ, ಶ್ರಮಜೀವಿಯಿಂದ ಸರಬರಾಜು. ಜಾಣ ಹೈನುಗಾರನ ಜಾಣ್ಮೆಯ ಆಯ್ಕೆ ವೆಟ್ ಪೆಟ್ ಉತ್ಪನ್ನಗಳು. ಸಮೃದ್ಧ ಸಾವಯವ ಗೊಬ್ಬರ, MSGP ಮತ್ತು KCDC ಉತ್ಪಾದನೆ, ಫಾರ್ಮ್ ಟಿವಿಯಿಂದ ಸರಬರಾಜು. ಅತಿ ಕಡಿಮೆ ಬೆಲೆಗೆ ಅತ್ಯುತ್ತಮ ಗೊಬ್ಬರ. ಇಲ್ಲ ಭಾರಲೋಹ, ಕೃಷಿ ವಿಶ್ವವಿದ್ಯಾಲಯದಿಂದ ಪರೀಕ್ಷಿತ. ಸಾವಯವ ಇಂಗಾಲ, NPK, PH, EC ಎಲ್ಲ ನಿಗದಿತ ಮಿತಿಯಲ್ಲಿ. ಅಡಿಕೆ, ತೆಂಗು, ಬಾಳೆ, ಕಾಫಿ, ದಾಳಿಂಬೆ, ದ್ರಾಕ್ಷಿ, ಕಬ್ಬು, ಭತ್ತ, ಜೋಳ, ಹತ್ತಿ ಹೀಗೆ ಎಲ್ಲಾ ಬೆಳೆಗಳಿಗೂ ಪ್ರಶಸ್ತ. ಜೀವಂತ ಮಣ್ಣು, ಸಮೃದ್ಧ ಬೆಳೆ. ಅತ್ಯಧಿಕ ಲಾಭಕ್ಕೆ ಬಳಸಿ ಸಿಟಿ ಕಾಂಪೋಸ್ಟ್. ಸರ್, ಈಗ ಈ ರೀತಿಯ ಒಂದು ದೊಡ್ಡ ಪ್ರಮಾಣದಲ್ಲಿ ಚಾಲಿ ಸುಲಿಯೋ ಯಂತ್ರನ ಮಾಡಿದಾಗ ಇದಕ್ಕೆ ಮೇಂಟೆನೆನ್ಸ್ ಏನಾದರೂ ಮಾಡಬೇಕಾ ಬರುತ್ತಾ? ಇದಕ್ಕೆ ಹೇಗೆ?
ಇದಕ್ಕೆ ಮೇಂಟೆನೆನ್ಸು ಅಂದರೆ ಮೇನ್ ಆಗಿ ನಾವು ರಬ್ಬರನ್ನು ಸರಿಯಾಗಿ ಸುಸ್ಥಿತಿಯಲ್ಲಿ ಇಟ್ಕೊಬೇಕು, ಅವಾಗಲೇ ಚಾಲಿ ಕ್ಲೀನ್ ಆಗಿ ಬರೋದು. ಓಕೆ ಸರ್. ಇದು ರಬ್ಬರಲ್ಲಿ ಪಾಲಿಶ್ ಮಾಡಿ ಸುಲಿಯೋದ್ರಿಂದ, ರಬ್ಬರ್ ಸಿಸ್ಟಮಲ್ಲಿ ಸುಲಿಯೋದ್ರಿಂದ, ಸೊ ಇದು ಹಲ್ ಸಿಸ್ಟಮ್ ಅಲ್ಲ, ಇದು ರಬ್ಬರ್ ಸಿಸ್ಟಮ್, ರಬ್ಬರ್ ಇರೋದು, ರಬ್ಬರ್ ತಿರುಗ್ತಾ ಇರುತ್ತೆ, ಅದರಿಂದ ಚಾಲಿ ಒಂದಕ್ಕೊಂದು ತಿಕ್ಕಿ ಸುಲಿಯೋದ್ರಿಂದ ರಬ್ಬರ್ ಅನ್ನು ನಾವು ಸರಿಯಾಗಿ ಮೇಂಟೈನ್ ಮಾಡೋದು ಮುಖ್ಯ. ಅವಾಗ ಮಾತ್ರ ಚಾಲಿ ಕ್ಲೀನ್ ಆಗಿ ಹೊರಗಡೆ ಬರುತ್ತೆ. ಸೊ ಒಂದು 300 to 350 ಕ್ವಿಂಟಲ್ವರೆಗೂ ಒಂದು ರಬ್ಬರ್ ಬರುತ್ತೆ. ಓಕೆ ಸರ್. ಒಂದು ರಬ್ಬರ್ ಸೆಟ್ಟಲ್ಲಿ 6 ರಬ್ಬರ್ಗಳಿರುತ್ತೆ ಅದರಲ್ಲಿ. ಸೊ ಅದರಿಂದ 300 to 350 ಕ್ವಿಂಟಲ್ಗೆ ನಾವು ಅದನ್ನು ರೀಪ್ಲೇಸ್ ಮಾಡಬೇಕಾಗುತ್ತೆ. ಓಕೆ. ಸೊ ಅದೊಂದು ನಾವು ಸರಿಯಾಗಿ ಮಾಡ್ತಾ ಇದ್ರೆ ಮಿಷನ್ನಲ್ಲಿ ಮತ್ತೇನು ಮೇಜರ್ ಅಂತ ರೀಪ್ಲೇಸ್ ಮಾಡುವಂಥ ಯಾವುದೇ ಪಾರ್ಟ್ಸ್ಗಳಿಲ್ಲ. ಬೇರಿಂಗ್ಸು ಇದೆಲ್ಲ ಒನ್ಸ್ ಇನ್ ಎ ವೈಲ್. ಓಕೆ. ಸೊ ಅದೇನಾದರೂ ಪ್ರಾಬ್ಲಮ್ ಬಂದಾಗ ಮಾತ್ರ ಚೇಂಜ್ ಮಾಡೋದು ಬಿಟ್ಟರೆ, ಈಗ ಪ್ರತಿ 15 ದಿನಕ್ಕೊಮ್ಮೆ ಅಥವಾ ತಿಂಗಳಿಗೊಮ್ಮೆ ಏನೋ ಮೇಂಟೈನ್ ಮಾಡಬೇಕು ಅನ್ನುವಂತಹ ಯಾವುದೂ ಇದಿಲ್ಲ. ಒಂದ್ಸರಿ ಶಾಫ್ಟ್ ಅನ್ನ ಚೇಂಜ್ ಮಾಡಿದ್ದೀನಿ. ಈಗ ನಾನು ಶುರು ಮಾಡಿ 2 ವರ್ಷ ಆಯ್ತು. ಸೊ ಒಂದ್ಸರಿ ಮೇಜರ್ ಶಾಫ್ಟ್ ಅನ್ನ ಚೇಂಜ್ ಮಾಡಿದ್ದೀನಿ. ಅದ್ ಬಿಟ್ರೆ ಒಂದು 2 ಬೇರಿಂಗ್ಗಳು ಹೋಗಿತ್ತು, ಅದನ್ನ ಚೇಂಜ್ ಮಾಡಿದ್ದೀನಿ. ಬಿಟ್ರೆ ನಾನು ಕಂಟಿನ್ಯೂಸ್ ಆಗಿ ರಬ್ಬರ್ ಅನ್ನ ರಿಪ್ಲೇಸ್ ಮಾಡ್ತಾ ಇರ್ತೀನಿ. ರಬ್ಬರ್ ಟಾರ್ಗೆಟ್ 300 ಕ್ವಿಂಟಲ್, 300 to 350 ಕ್ವಿಂಟಲ್ ಫೈನಲ್ ಔಟ್ ಪ್ರಾಡಕ್ಟ್. ಅಷ್ಟು ಹೊರಗಡೆ ಹೋದಾಗ ನಾವು ರಬ್ಬರ್ ಅನ್ನ ಒಂದು 150 ಕ್ವಿಂಟಲ್ಗೆ ರಬ್ಬರ್ ಸೈಡ್ ಅನ್ನು ಚೇಂಜ್ ಮಾಡ್ತೀವಿ. ಸೊ ಅದು ಏನು ರಬ್ಬರ್ ಬಾಕ್ಸ್ ತರ ಇರುತ್ತೆ. ಸೊ ಅದು ಒಂದ್ ಸೈಡ್ ಅಡಿಕೆ ತಾಗಿ ಸವದಿರುತ್ತೆ. ಸೊ ಮತ್ತೊಂದು ಸೈಡ್ ಚೆನ್ನಾಗಿರುತ್ತೆ. ಸೊ ಒಂದು 150 ಕ್ವಿಂಟಲ್ ಆದ್ಮೇಲೆ ಸೈಡ್ ಅನ್ನು ಚೇಂಜ್ ಮಾಡ್ತೀವಿ. ಓಕೆ. ಸೊ ಅದು ಮತ್ತೊಂದು 150 ಕ್ವಿಂಟಲ್ ತಗೊಳುತ್ತೆ. ಅದು ರಬ್ಬರ್ ಚೇಂಜ್ ಮಾಡೋದು ಈಸಿ ಇದೆಯಲ್ಲ ಸರ್? ರಬ್ಬರ್ ಚೇಂಜ್ ಮಾಡೋ ಮೆಥಡ್ ಈಸಿ ಇದೆ. ಪ್ರತಿ ರಬ್ಬರ್ಗೂ 3 ಬೋಲ್ಟ್ ನಟ್ ಇರುತ್ತೆ. ಆ ನಟ್ ಅನ್ನು ಬೋಲ್ಟ್ ಅನ್ನು ತೆಗೆದ್ರಾಯ್ತು, ಹೊಸ ರಬ್ಬರ್ ಇಟ್ಟರಾಯ್ತು, ಬೋಲ್ಟ್ ಹಾಕಿದ್ರಾಯ್ತು ಅಷ್ಟೇ. ಇದನ್ನೆಲ್ಲ ಅವರು ಸ್ಟಾರ್ ಇಂಡಸ್ಟ್ರಿ ಅವರೆಲ್ಲ ಹೇಳ್ಕೊಡ್ತಾರೆ. ಅವರು ಇನ್ಸ್ಟಾಲೇಷನ್ ಬಂದಾಗ ಎಲ್ಲದನ್ನು ತೋರಿಸ್ಕೊಡ್ತಾರೆ, ಅವರೇ ಇನ್ಸ್ಟಾಲೇಷನ್ ಮಾಡಿರೋದು. ಓಕೆ ಸರ್. ಸರ್, ಈಗ ಇದಕ್ಕೆ ಇಷ್ಟು ನೀವು 2 ವರ್ಷದಿಂದ ಬಳಕೆ ಮಾಡ್ತಾ ಇದ್ದೀರಿ ಸರ್. ಇದನ್ನು ಇನ್ನೂ ಏನಾದರೂ ಈ ಮಷಿನ್ಗಳಲ್ಲಿ ಇಂಪ್ರೂವ್ಮೆಂಟ್ ಆಗಬೇಕು, ಇನ್ನೂ ಏನೋ ಬರಬೇಕು ಅಂತಂದರೆ ಏನು ಸಜೆಷನ್ ಕೊಡ್ತೀವಿ? ಇಂಪ್ರೂವ್ಮೆಂಟ್ ಆಗಬೇಕು ಅಂದರೆ ಈಗ ಇದರಲ್ಲಿ ಮೇಜರ್ ಆಗಿ ನಮಗೆ ಒಂದು ಮೇಜರ್ ಸಮಸ್ಯೆ ಇಲ್ಲ. ಬಟ್ ನಮ್ಮ ಕಡೆ ಅಡಿಕೆಯಲ್ಲಿ ಏನಾಗುತ್ತೆ, ಈಗ ಸಿರಸಿ, ಸಿದ್ದಾಪುರ, ಯಲ್ಲಾಪುರ ಅಡಿಕೆಯಲ್ಲಿ ಒಂದು ಅಡಿಕೆ ಕೊನೆಯಲ್ಲಿ 3-4 ಸೈಜ್ ಇರುತ್ತೆ. ಹೌದು. ಸೊ ಇದರಲ್ಲಿ ಆ್ಯಕ್ಚುಲಿ ಇದು ಅಡ್ಜಸ್ಟೇಬಲ್ ಚೇಂಬರ್ ಆಗಿದ್ರಿಂದ ಇದರಲ್ಲಿ 18 mm ಇಂದ 21 mm ವರೆಗೂ ಅಡಿಕೆ ಏನು ಸೈಜ್ ಇರುತ್ತೆ ಅದನ್ನೆಲ್ಲ ಸುಲಿದು ಬರುತ್ತೆ. ಇನ್ನೂ ಚಿಕ್ಕ ಅಡಿಕೆ ಇದ್ದಾಗ ರಿಜೆಕ್ಷನ್ ಆಗಿ ಹಂಗೆ ಬರುತ್ತೆ. ಸೊ ಅದನ್ನ ನಾವು ಅದು ಸುಲಿಯಲ್ಲ, ಹಂಗೆ ಬರುತ್ತೆ. ಅದು ನಮಗೆ ಒಳಗಡೆ ಏನು ಸೈಜ್ ಅವರು ಸೆಟ್ ಮಾಡಿದ್ದಾರೆ ಅದಕ್ಕಿಂತ ಚಿಕ್ಕ ಅಡಿಕೆ ಇರುತ್ತೆ. ಓಕೆ. ಸೊ ಅದು ರಿಜೆಕ್ಷನ್ ಆಗಿ ಹೊರಗಡೆ ಬರುತ್ತೆ. ಸೊ ಅದಕ್ಕೆ ಪರಿಹಾರ ಅಂದರೆ ಮತ್ತೊಂದು ಮಿಷಿನ್ ಹಾಕ್ಕೊಂಡು, ಚಿಕ್ಕ ಮಷಿನ್ ಹಾಕ್ಕೊಂಡು ಅದಕ್ಕೆ ಹಾಕಿ ಪ್ರೊಸೆಸ್ ಮಾಡ್ಬೋದು. ಬಟ್ ನಾವು ಮೇಜರ್ ಆಗಿ ಲಾರ್ಜ್ ಕ್ವಾಂಟಿಟಿಯಲ್ಲಿ ಮಾಡೋದ್ರಿಂದ ಸೊ ಆ ಥರ ಅದನ್ನ ಮತ್ತೆ ಆರಿಸಿ ಮತ್ತೊಂದು ಮಿಷನ್ನಿಗೆ ಹಾಕಿ ಅದನ್ನ ಮಾಡೋದು ಸ್ವಲ್ಪ ತೊಂದರೆ, ಮತ್ತೆ ಲೇಬರು ಜಾಸ್ತಿ ಬೇಕಾಗತ್ತೆ. ಸೊ ಇದೇ ಮಷಿನ್ನಲ್ಲಿ ಗ್ರೇಡಿಂಗ್ ಆಗಿ ಅಡಿಕೆಗಳು ಅಲ್ಲೇ ಹೋಗ್ಬೇಕಾದ್ರೆ ಗ್ರೇಡಿಂಗ್ ಆಗಿ ಸೈಜ್ ಬೇರೆ ಬೇರೆ ಮಷಿನ್ನಿಗೆ ಹೋಗಿ ಸುಲಿದ ಔಟ್ಪುಟ್ ಬಂದರೆ ಇನ್ನೂ ಚೆನ್ನಾಗಿರುತ್ತೆ. ಇದು ಇಂಪ್ರೂವ್ಡ್ ಟೆಕ್ನಾಲಜಿ ಆಗುತ್ತೆ. ಬಟ್ ಅದಕ್ಕೆ ಕಾಸ್ಟ್ ವೈಸ್ ಸ್ವಲ್ಪ ಜಾಸ್ತಿ ಆಗುತ್ತೆ. ಸೊ ಯಾರಿಗೆ ಆ ಥರ ಅಫೋರ್ಡಬಲ್ ಇದೆಯೋ ಅಥವಾ ಯಾರು ಲಾರ್ಜ್ ಕ್ವಾಂಟಿಟಿಯಲ್ಲಿ ಮಾಡ್ತಾರೋ ಆ ಥರ ಏನಾದರೂ ಮಾಡಿದ್ರೆ ಮುಂದಿನ ದಿನಗಳಲ್ಲಿ ಇನ್ನೂ ಅಡಿಕೆ ಔಟ್ಪುಟ್ ಕ್ವಾಲಿಟಿ ಇನ್ನೂ ಚೆನ್ನಾಗಿ ಬರುತ್ತೆ ಅಂತ ನನ್ನ ಅನಿಸಿಕೆ. ಓಕೆ ಸರ್. ಅಂದರೆ ಸರ್, ಈಗ ಇನ್ಸ್ಟಾಲ್ ಮಾಡಿದಿರಲ್ಲ ಮಷೀನು, ಇದು ಸಬ್ಸಿಡಿ ಅಂಡರ್ ತೊಗೊಂಡಿದ್ದ ಹೇಗೆ? ಇದಕ್ಕೆ ತೋಟಗಾರಿಕೆಯಿಂದ ಸಬ್ಸಿಡಿ ಬರುತ್ತೆ. ಸೊ ನಾನು ಇದನ್ನ ತೋಟಗಾರಿಕಾ ಸಬ್ಸಿಡಿ ತಗೊಂಡೇ ಮಾಡಿರೋದು. ಎಷ್ಟು ಕಾಸ್ಟ್ ಏನಾಯ್ತು ಸರ್? ಸಬ್ಸಿಡಿ ಎಷ್ಟು ಬಂತು? ಸಬ್ಸಿಡಿ ಇದು 50% ಸಬ್ಸಿಡಿ, ಮಷೀನಿಗೆ 50% ಸಬ್ಸಿಡಿ ಸಿಕ್ಕಿದೆ. ಸೊ ಒಂದು ಜಿಲ್ಲೆ ಒಂದು ಉತ್ಪನ್ನ ಅಂತ ಒಂದು ಪ್ರಾಜೆಕ್ಟ್ ಅಡಿಯಲ್ಲಿ ಅಡಿಕೆ ಪುಡಿ ಮಾಡುವಂಥ ಪ್ರಾಜೆಕ್ಟಲ್ಲಿ ಮಾಡಿರೋದು. ಸೊ ಇದು ಬೇರೆ ಬೇರೆ ಥರ ಸಬ್ಸಿಡಿ ಸ್ಕೀಮ್ಸ್ಗಳಿದೆ. ಮಿಷನರಿಗಳಿಗೆ ತೋಟಗಾರಿಕಾ ಇಲಾಖೆ ನೀವು ಸಂಪರ್ಕ ಮಾಡಿದ್ರೆ ಯಾವ ಸ್ಕೀಮ್ ನಿಮಗೆ ಅಪ್ಲಿಕೇಬಲ್ ಆಗುತ್ತೆ, ಯಾವ ಸ್ಕೀಮ್ ಮಾಡ್ಬೋದು ಅಂತ ಅವ್ರು ಮಾಹಿತಿ ಕೊಡ್ತಾರೆ. ಸೊ ಆ ಮಾಹಿತಿ ತಗೊಂಡು ನೀವು ಆ ಪ್ಲಾನಿಗೆ, ಆ ಯೋಜನೆಗೆ ನೀವು ಅಪ್ಲೈ ಮಾಡಿದ್ರೆ ಸೊ ತೋಟಗಾರಿಕಾ ಇಲಾಖೆಯಿಂದ ನಿಮಗೆ ಸಬ್ಸಿಡಿ ಸಿಗುತ್ತೆ. ಓಕೆ ಸರಿ. ನಿಮ್ದು ಎಷ್ಟು ಕಾಸ್ಟ್ ಆಯ್ತು ಸರ್ ಇದು ಒಟ್ಟು? ಸೊ ಮಷಿನರಿಗೆ ಆಲ್ಮೋಸ್ಟ್ ನಾವೊಂದು 7 lakhs ವರೆಗೂ ಇನ್ವೆಸ್ಟ್ ಮಾಡಿದ್ದೀನಿ. ಸೊ ಮೇನ್ ಯೂನಿಟ್ಗೆ ಆಲ್ಮೋಸ್ಟ್ 4,60,000 ನಿಯರ್ ಇತ್ತು ನಾನು ತಗೊಬೇಕಾದ್ರೆ. ಸೊ ಈಗ ಪ್ರೈಸ್ ಏನು ವೇರಿ ಆಗಿದೆ ನನಗೆ ಮಾಹಿತಿ ಇಲ್ಲ. ಆಮೇಲೆ ಈ ಪಾಲಿಷರ್ಗಳು ಬೇಕಾಗುತ್ತೆ. ಸೊ ನನ್ನ ಹತ್ರ 2 ಪಾಲಿಷರ್ಗಳಿವೆ. ಸೊ ಈಚ್ ಪಾಲಿಷರ್ಗೆ ಒಂದು 65,000 ಇದೆ. ಇಲ್ಲಿ ಕೆಲಸ ಮಾಡೋರಿಗೆ ತೊಂದರೆ ಆಗಬಾರ್ದು ಅಂತ ನಾವು ದೊಡ್ಡ ದೊಡ್ಡ ಫ್ಯಾನ್ಗಳನ್ನು ಅಳವಡಿಸ್ಕೊಂಡಿದ್ದೀವಿ. ಆಮೇಲೆ ಅಡಿಕೆಯಲ್ಲಿ ಬರುವಂತಹ ಕಸಗಳನ್ನು ಕ್ಲೀನ್ ಮಾಡಲಿಕ್ಕೆ ಅಲ್ಲಿ ಸೈಡ್ಗೆ ಬ್ಲೋವರ್ ಅಂತ ಇದೆ. ಸೊ ಅದು ನಾವೇ ಕಸ್ಟಮೈಸ್ ಮಾಡಿ ಮಾಡಿಸ್ಕೊಂಡಿರೋದು. ಸೊ ಇದೆಲ್ಲ ಸೇರಿ ಆಲ್ಮೋಸ್ಟ್ ಒಂದು ನಿಯರ್ಲಿ 7 lakhs ವರೆಗೂ ನಮಗೆ ಮಷಿನರಿ ಪ್ರೈಸ್ ಇದೆ.
ನಂತರ ಬಿಲ್ಡಿಂಗಿಗೆ ಆಲ್ಮೋಸ್ಟ್ ಒಂದು 13 lakhs ವರೆಗೂ ಆಗಿದೆ. ಓಕೆ, ಅದನ್ನು ಸಬ್ಸಿಡಿ ಅಲ್ಲ? ಬಿಲ್ಡಿಂಗಿಗೆ ಸಬ್ಸಿಡಿ ಸಿಗಲ್ಲ. ಇಲ್ಲ, ಬಿಲ್ಡಿಂಗಿಗೆ ಸಬ್ಸಿಡಿ ಸಿಗಲ್ಲ. ನಿಮಗೆ ಏನೇ ಆಗಿದ್ದ ಜಾಗ ಇದ್ದರೆ ಸಬ್ಸಿಡಿ ಸಿಗುತ್ತೆ. ಸೊ ಕೃಷಿ ಜಾಗದಲ್ಲಿ ನೀವು ಮನೆ ಕಟ್ಟಿದ್ರೆ ನಿಮಗೆ, ಅಥವಾ ಒಂದು ಏನಾದ್ರು ಮಾಡಿದ್ರೆ, ನೀವು ಬಿಲ್ಡಿಂಗ್ ಕಟ್ಟಿದ್ರೆ ಅದಕ್ಕೆ ಸಬ್ಸಿಡಿ ಸಿಗಲ್ಲ. ಓಕೆ ಸರ್, ಈಗ ಇದು ಮನೆ ಬಿಲ್ಡಿಂಗ್ ಯಾವ ರೀತಿ ಇನ್ಸ್ಟಾಲೇಷನ್ ಮಾಡಿದ್ರೆ ಹೆಂಗಿದೆ, ಯಾವ್ಯಾವ ಅಂದರೆ ಫಸ್ಟು ಸ್ಟೋರ್ ಮಾಡೋಕ್ಕೆ ಮಷಿನ್ ಎಲ್ಲಿದೆ, ಹೇಗೆ ಓರಿಯೆಂಟೇಷನ್ ಎಲ್ಲ ಹೆಂಗೆ ಮಾಡಿದ್ದೀರಿ ಸರ್? ಇದು ಲಾಸ್ಟಿಗೆ ನಮ್ಮದು ಮಷಿನ್ ಇಡೋ ಜಾಗ ಇದೆ. ಸೊ ಇದಕ್ಕೆ ನಾವು ವೆಂಟಿಲೇಷನ್ ಚೆನ್ನಾಗಿರ್ಬೇಕು ಅಂತ ಎಲ್ಲ ಗ್ರಿಲ್ಗಳನ್ನ ಅಳವಡಿಸಿದ್ದೀವಿ. ಸೊ ಆಮೇಲೆ ಧೂಳು ಒಳಗಡೆ ಬರಬಾರ್ದು ಅಂತ ಅದಕ್ಕೆ ಮೆಶ್ ಹಾಕಿದ್ದೀವಿ. ಮೇಲ್ಗಡೆ ವೆಂಟಿಲೇಷನ್ಗೆ ಹಾಗೆ ಬಿಟ್ಟಿದ್ದೀವಿ. ಒಳಗಡೆ ಸ್ಟೋರ್ ಮಾಡೋದು ಸ್ವಲ್ಪ ಸೇಫ್ಟಿ ಬೇಕಾಗತ್ತೆ ಅಂತ ಫುಲ್ ಕಲ್ಲಿನ ಗೋಡೆ ಮಾಡಿ ಶಟರ್ಸ್ ಮಾಡಿ ಫುಲ್ ಸೇಫ್ಟಿ ಮಾಡಿದ್ದೀವಿ. ಯಾಕೆಂದರೆ ಅಡಿಕೆಯನ್ನಷ್ಟು ನಾವು ಅಲ್ಲೇ ಸ್ಟೋರ್ ಮಾಡ್ತೀವಿ. ಕಡೆ ಹೊರಗಡೆ ಗಾಡಿಗಳು ಲೋಡ್ ಅನ್ಲೋಡಿಂಗಿಗೆ ಜಾಗ ಕೊಟ್ಟಿದ್ದೀವಿ. ಆಮೇಲೆ ಆಫೀಸ್ ಇದೆ. ಓಕೆ, ಇಷ್ಟು ಒಟ್ಟಿನಲ್ಲಿ 3 ಚೇಂಬರ್ ಅಂತ? 3 ಚೇಂಬರ್ ಇದೆ. ಓಕೆ, 3 ಪಾರ್ಟಿಷನ್ನಲ್ಲಿ ಮಾಡಿದ್ದೀವಿ. ಓಕೆ ಸರ್, ಈಗ ಮಷಿನ್ ರನ್ ಮಾಡೋದು ಹೇಗೆ ಸರ್? ಈಗ ಸ್ಟಾರ್ಟಿಂಗಿಂದ ಹೇಳಿ ಸರ್, ಯಾವ್ಯಾವ ಪಾರ್ಟ್ ಇದೆ, ಹೆಂಗೆ ರನ್ ಮಾಡೋದು ಇದನ್ನು? ಸೊ ಮಷಿನ್ನು ನಾವು ಅಡಿಕೆಯನ್ನು ತಂದು, ಈಗ ಗ್ರಾಹಕರು ಅಥವಾ ರೈತರು ಅಡಿಕೆ ತಂದು ಇಲ್ಲಿ ಇಳಿಸಿ ಹೋಗ್ತಾರೆ. ಸೊ ನಾವು ಚೀಲವನ್ನು ತಂದು ಇಲ್ಲಿ ಇದು ಟೇಬಲ್ ಮೇಲೆ ಇಟ್ಟು ಅಡಿಕೆಯನ್ನು ಕೆಳಗಡೆ ಹಾಕ್ತೀವಿ. ಇಲ್ಲಿ ಅದ್ರ ಅಡಿಕೆಯಲ್ಲಿ ಏನಾದ್ರು ಕಲ್ಲು ಕಸಗಳಿದ್ರೆ ಅಲ್ಲೇ ಜರಡಿ ಆಗುತ್ತೆ, ಕಲ್ಲು ಕಸಗಳ ಕೆಳಗಡೆ ಬೀಳುತ್ತೆ. ಅಡಿಕೆ ಆ ಗುಂಡಿಗೆ ಗುಂಡಿ ಮಾಡಿದೀವಿ, ಆ ಗುಂಡಿಗೆ ಹೋಗಿ ಅಡಿಕೆ ಬೀಳುತ್ತೆ. ಅಲ್ಲಿಂದ ಎಲಿವೇಟರ್ ಅಡಿಕೆನ ಮೇಲೆ ತಗೊಂಡೋಗುತ್ತೆ, ಅದು ಮಿಷನ್ನಿಗೆ ತಗೊಂಡೋಗುತ್ತೆ. ಮಿಷನ್ನಿಂದ ಅಡಿಕೆ ಸುಲಿದು ಪ್ರೊಸೆಸ್ ಆಗಿ ಹೊರಗಡೆ ಬರುತ್ತೆ. ಮಿಷನ್ ಒಳಗಡೆ ರಬ್ಬರ್ ಇಂದ ಉಜ್ಜಿ ಪ್ರೊಸೆಸ್ ಆಗಿ ಸಿಪ್ಪೆ ಬಿಟ್ಟ ಅಡಿಕೆ ಕೆಳಗಡೆ ಬರುತ್ತೆ. ಆ ಬುಟ್ಟಿ ತುಂಬಿದ ತಕ್ಷಣ ಅಲ್ಲಿ ಲೇಬರ್ ಇರ್ತಾರೆ, ಅದನ್ನ ತೆಗೆದು ಗ್ರೇಡರ್ಗೆ ಹಾಕ್ತಾರೆ. ಓಕೆ, ಗ್ರೇಡರ್ ಉದ್ದೇಶ ಸರ್? ಗ್ರೇಡರ್ ಉದ್ದೇಶ ಅದರಲ್ಲಿರುವಂತಹ ಸಣ್ಣ ಪೀಸ್ಗಳು ಮತ್ತೆ ಅದರಲ್ಲಿ ಸಿಪ್ಪೆ, ಈಗ ನಾವು ಗೋಟು ಅಂತ ಹೇಳ್ತೀವಿ ಅದು, ಮತ್ತೆ ಕ್ಲೀನ್ ಆಗಿರುವಂತ ಅಡಿಕೆಯನ್ನು ಬೇರೆ ಮಾಡೋದು. ಓಕೆ, ಸೊ ಇದು ಫೈನಲ್ ಗ್ರೇಡಿಂಗ್ ಅಲ್ಲ, ಪ್ರಥಮ ಹಂತದ ಗ್ರೇಡಿಂಗ್. ಫಸ್ಟ್ ಲೆವೆಲ್ ಗ್ರೇಡಿಂಗ್ ಆಗುತ್ತೆ. 3 ಗ್ರೇಡ್ ಆಗುತ್ತೆ. ಫಸ್ಟ್ ಅಲ್ಲಿ 3 ಗ್ರೇಡ್ ಆಗುತ್ತೆ. ಆ ಅಡಿಕೆಯನ್ನು ತಗೊಂಡು ನಾವು ಒಳಗಡೆ ಕೊಡ್ತೀವಿ. ಸೊ ಅಲ್ಲಿ ಲೇಬರ್ಗಳು ಮತ್ತೆ ಅದನ್ನ 4 ತರ ಗ್ರೇಡಿಂಗ್ ಮಾಡ್ತಾರೆ. ಸೊ ಅಲ್ಲಿ 4 ತರ ಮಾಡ್ತಾರೆ. ಅಲ್ಲಿ ಫಸ್ಟ್ ಕ್ವಾಲಿಟಿ ಚಾಲಿಯನ್ನು ಬೇರೆ ಮಾಡ್ತಾರೆ, ಸೆಕೆಂಡ್ ಕ್ವಾಲಿಟಿ ಚಾಲಿ ಬೇರೆ ಮಾಡ್ತಾರೆ. ಈಗ ಸ್ವಲ್ಪ ಈ ಹುಳುಕ್ ಅಡಿಕೆ ಅಂತ ಹೇಳ್ತಾರೆ, ಅದನ್ನ ನಾವು ಕೋಕಾ ಅಂತ ಹೇಳ್ತೀವಿ. ಸೊ ಅದನ್ನ ಬೇರೆ ಮಾಡ್ತಾರೆ. ಆಮೇಲೆ ಅಡಿಕೆಯಲ್ಲಿ ಅಡಿಕೆ ಬಿರುಕು ಬಂದಿರೋ ಅಡಿಕೆ ಒಡೆದು 2 ಹೋಳು ಆಗಿರುತ್ತೆ. ಸೊ ಅದನ್ನ ಬೇರೆ ಮಾಡ್ತಾರೆ. ಆಮೇಲೆ ಈ ಬೆಳೆಗೋಟು ಅಂತ ಏನು ಹೇಳ್ತೀವಿ, ಆ ಬೆಳೆಗೋಟು ಬೇರೆ ಮಾಡ್ತಾರೆ. ಅದನ್ನ ನಾವು ಮತ್ತೆ ಪಾಲಿಶರಿಗೆ ಹಾಕ್ತಿವಿ. ಸೊ ಅಲ್ಲಿ ಇಷ್ಟು ವೆರೈಟಿ, 5 ವೆರೈಟಿನ ನೀವು ಟೋಟಲ್ ನಾವು 7 ವೆರೈಟಿ ಮಾಡ್ತೀವಿ. ರೈತರು ಅಡಿಕೆಯನ್ನು ತಂದು ಇಲ್ಲಿ ಹಾಕಿದ್ರೆ ಕಂಪ್ಲೀಟ್ ಸುಲಿದು 7 ತರ ಗ್ರೇಡಿಂಗ್ ಮಾಡಿ ರೆಡಿ ಮಾಡ್ಕೊಡ್ತೀವಿ. ರೈತರು ಇಲ್ಲಿ ಬಂದು ಡೈರೆಕ್ಟ್ ಇಲ್ಲಿಂದ ಮಾರ್ಕೆಟಿಗೆ ತಗೊಂಡು ಹೋಗ್ಬೋದು. ಅವರು 7 ತರ ಗ್ರೇಡ್ಗಳನ್ನ ಹಾಕೊಂಡು ಹೋಗ್ತಾರೆ. ನೀವು ಇಷ್ಟೊತ್ತು ಹೇಳಿದ್ದು ಗ್ರೇಡ್ಗಳು? ಹೌದು, ಅಷ್ಟನ್ನು ನಾವು ರೆಡಿ ಮಾಡಿ ಸಪರೇಟ್ ಬ್ಯಾಗ್ ಅಲ್ಲೇ ನಾವು ತುಂಬಿಡ್ತೀವಿ. ಸಪರೇಟ್ ಬ್ಯಾಗ್ಗಳನ್ನೇ ಮಾಡಿರ್ತೀವಿ. ಸಪರೇಟ್ ಬ್ಯಾಗ್ ಮಾಡಿ ಅದರಲ್ಲಿ ತೂಕ ಸಹಿತ ನಾವು ಮೆನ್ಷನ್ ಮಾಡಿರ್ತೀವಿ. ರೈತರು ಬಂದು ಅದನ್ನ ತಗೊಂಡು ಡೈರೆಕ್ಟ್ ಸೊಸೈಟಿಗೂ ಅವ್ರು ಎಲ್ಲಿ ವಿಕ್ರಿ ಮಾಡ್ತಾರೋ ಅಲ್ಲಿಗೆ ತಗೊಂಡೋಗಿ ಹಾಕ್ತಾರೆ. ಫಸ್ಟ್ ಚಾಲಿಯಲ್ಲಿ 2 ಗ್ರೇಡ್, ಫಸ್ಟ್ ಗ್ರೇಡ್, ಸೆಕೆಂಡ್ ಗ್ರೇಡ್, ಆಮೇಲೆ ಒಡೆದಿರುವಂತದ್ದು, ಹೌದು, ಹುಳುಕಾಗಿರುವಂತದ್ದು, ಹೌದು, ಆಮೇಲೆ ಬೆಳೆಗೋಟು. ಓಕೆ, ಇವು 5 ಮೇಜರ್ 5. ಮತ್ತೆ ಚಿಕ್ಕ ಚೂರು ಬರುತ್ತೆ. ಚಿಕ್ಕ ಚೂರು ಇದೇ ಗ್ರೇಡ್ ಮಷಿನ್ ಅಲ್ಲೇ ಬೇರೆ ಆಗಿ ಬರುತ್ತೆ. ಆಮೇಲೆ ನಾನೇನು ಮೊದಲು ನಿಮ್ಗೆ ಮೆನ್ಷನ್ ಮಾಡಿದೆ, ಚಿಕ್ಕ ಅಡಿಕೆ ಸುಲಿದ ಏನು ರಿಜೆಕ್ಷನ್ ಬರುತ್ತೆ ಅದನ್ನು ನಾವು ಸಪರೇಟ್ ಮಾಡಿ ಕೊಡ್ತೀರಾ? ಓಕೆ ಸರ್, ಎಲ್ಲ ಸಪರೇಟ್ ಮಾಡಿ ಅವರಿಗೆ ಏನು ರೆಡಿ ಅಂದ ಅಡಿಕೆಯನ್ನು ನಾವು ಅವರಿಗೆ ಕೊಡ್ತೀವಿ. ಓಕೆ ಸರ್, ಈಗ ಮುಖ್ಯವಾಗಿ ಇದರಲ್ಲಿ ಹಾರ್ವೆಸ್ಟಿಂಗ್ ಸ್ಟೇಜ್ ಸರ್. ಈಗ ಯಾಕಂದ್ರೆ ಕೆಲವೊಂದು ಹಣ್ಣಾದ್ಮೇಲೆ ಪೂರ್ತಿ ಹಣ್ಣಾದ್ಮೇಲೆ ಕುಯ್ತಾರೆ, ಕೆಲವೊಂದು ಕೆಳಗಡೆ ಬಿದ್ದಿರತ್ತೆ ಆಲ್ರೆಡಿ, ಅದಕ್ಕೆಲ್ಲ ವ್ಯತ್ಯಾಸ ಆಗತ್ತಾ? ಅದಕ್ಕೆ ಇದು ಸುಲಿಯೋದು ಯಂತ್ರ ಬೇರೆ ತರ ಇರುತ್ತೆ? ಹೌದು, ಈಗ ನಾರ್ಮಲಿ ನಾವು ಅಡಿಕೆ ಈಗ ಆಕ್ಚುಲಿ ಪ್ರೆಸೆಂಟ್ ಹಾರ್ವೆಸ್ಟಿಂಗ್ ನಡೀತಾ ಇದೆ. ಸೊ ನವೆಂಬರ್ ಎಂಡಿಂದ ಶುರು ಆದ್ರೆ ಜನವರಿ ಎಂಡ್ವರೆಗೂ ಹಾರ್ವೆಸ್ಟಿಂಗ್ ಸೀಸನ್ ಇರುತ್ತೆ. ಸೊ ಅಡಿಕೆ ಮಳೆಗಾಲದಲ್ಲೇ ಬೀಳಲಿಕ್ಕೆ ಆರಂಭ ಆಗುತ್ತೆ. ಆಲ್ಮೋಸ್ಟ್ ಆಗಸ್ಟ್ ಇಂದ ಹಣ್ಣು ಅಡಿಕೆ ಏನು ಹೇಳ್ತೀವಿ, ಕೆಂಪಾದ ಅಡಿಕೆ ಉದುರ್ಲಿಕ್ಕೆ ಸ್ಟಾರ್ಟ್ ಆಗುತ್ತೆ. ಸೊ ನೀರಲ್ಲಿ ಸಿಕ್ಕಿದಾಗ ಅಡಿಕೆ ಕ್ವಾಲಿಟಿ ಹಾಳಾಗುತ್ತೆ. ನೀರಲ್ಲಿ ಸಿಗಬಾರದು. ಸೊ ಮಳೆಗಾಲದಲ್ಲಿ ಬಿದ್ದ ಅಡಿಕೆಯನ್ನ ರೈತರು ಹೆಚ್ಚಾಗಿ ಅದನ್ನ ಸಪರೇಟ್ ಮಾಡ್ತಾರೆ. ಸೊ ದೀಪಾವಳಿ, ಗಣೇಶ ಚತುರ್ಥಿಯಿಂದ ದೀಪಾವಳಿ ಟೈಮ್ವರೆಗೆ ಅಂದ್ರೆ ಮಳೆಗಾಲ ಮುಗಿಯೋವರೆಗೂ ಏನು ತೋಟದಲ್ಲಿ ಅಡಿಕೆ ಬಿದ್ದಿರುತ್ತೆ ಅದನ್ನ ಆರಿಸಿ ಸಪರೇಟ್ ಆಗಿ ಒಣಗಿಸ್ತಾರೆ. ಯಾಕೆಂದ್ರೆ ಅದರಲ್ಲಿ ಅಡಿಕೆ ನೀರು ಹೀರ್ಕೊಂಡು ಅಡಿಕೆ ಕಪ್ಪಾಗಿರುತ್ತೆ, ಮತ್ತೆ ಹಾಳಾಗೋ ಚಾನ್ಸಸ್ ಜಾಸ್ತಿ ಇರುತ್ತೆ, ಒಳಗಡೆ ಅಡಿಕೆ ಹಾಳಾಗಿರುತ್ತೆ. ಸೊ ಅದಕ್ಕಾಗಿ ಅದನ್ನ ಸಪರೇಟ್ ಆಗಿ
ಒಣಗಿಸ್ತಾರೆ. ಮಳೆಗಾಲ ಕಳೆದ ನಂತರ ಬಿಸಿಲು ಆರಂಭ ಆದ ನಂತರ ಏನೇನು ಅಡಿಕೆ ಇರುತ್ತೋ ಅದೆಲ್ಲ ಒಳ್ಳೆ ಕ್ವಾಲಿಟಿ ಅಡಿಕೆ ಬರುತ್ತೆ. ಅದರಲ್ಲೂ ಈ ಹಾರ್ವೆಸ್ಟಿಂಗ್, ಈ ಅಡಿಕೆ ಕೊನೆಯಲ್ಲಿ ಕೊಯ್ದ ಅಡಿಕೆ ಏನಿರುತ್ತೆ ಅದ್ರ ಕ್ವಾಲಿಟಿ ಇನ್ನೂ ಚೆನ್ನಾಗಿರುತ್ತೆ. ಸೊ ನಾವು ಸುಲಿಬೇಕಾದ್ರೂ ಈ ಮಳೆಗಾಲದಲ್ಲಿ ಏನು ಆರಿಸಿರ್ತೀವಿ ಅಡಿಕೆಯನ್ನ, ಅದ್ರ ಪರ್ಸೆಂಟೇಜು 55-60 ನಿಯರ್ಲಿ. 1 ಕ್ವಿಂಟಲ್ ಸಿಪ್ಪೆ ಅಡಿಕೆ ತಂದ್ರೆ 55-60 kg ರೆಡಿ ಅಡಿಕೆ ಬರುತ್ತೆ. ಈ ಕೊನೆ ಕೊಯ್ದ ಅಡಿಕೆ ಆದರೆ, ಈಗ ಹಾರ್ವೆಸ್ಟ್ ಮಾಡಿದ ಅಡಿಕೆ ಆದರೆ 1 ಕ್ವಿಂಟಲ್ 100 kg ಸಿಪ್ಪೆ ಅಡಿಕೆ ತಂದ್ರೆ ಅವರಿಗೆ 60-65 kg ರೆಡಿ ಅಡಿಕೆ ಸಿಗುತ್ತೆ. ರಿಕವರಿ ಪರ್ಸೆಂಟೇಜು ಜಾಸ್ತಿ ಇರುತ್ತೆ. ಮತ್ತೆ ಎಷ್ಟೋ ರೈತರು ಒಣಗಿಸೋ ಪದ್ಧತಿನೂ ಸ್ವಲ್ಪ ಹೆಚ್ಚು ಕಡಿಮೆ ಆಗುತ್ತೆ. ಅದರ ವ್ಯತ್ಯಾಸ ಆದರೂ ಕೂಡ ಇಲ್ಲಿ ಪರ್ಸೆಂಟೇಜ್ ಅಲ್ಲಿ ವ್ಯತ್ಯಾಸ ಆಗುತ್ತೆ. ಅಡಿಕೆ ಈಗ ಕಾಂಕ್ರೀಟ್ ಸ್ಲ್ಯಾಬ್ ಮೇಲೆ ಅಥವಾ ಕಬ್ಬಿಣದ ಶೀಟ್ಗಳ ಮೇಲೆ ಅಥವಾ ಸಿಮೆಂಟ್ ಶೀಟ್ಗಳ ಮೇಲೆ ಒಣಗಿಸಿದಾಗ ಅಡಿಕೆಯನ್ನು ತಿರ್ಸ್ಲಿಕ್ಕಾಗಲ್ಲ, ಒಂದೇ ಸೈಡ್ ಹೆಚ್ಚು ಡ್ರೈ ಆಗುತ್ತೆ. ಸೊ ಆಗ ಒಡೆ ಪ್ರಮಾಣ ಜಾಸ್ತಿ ಬರುತ್ತೆ. ಅರ್ಧ ಒಡೆದಿರೋ ಪ್ರಮಾಣ, ಅರ್ಧ ಒಡೆದೇನು ನಾವು ಚಕ್ರ ಅಂತ ಏನು ಹೇಳ್ತೀವಿ ಆ ಪ್ರಮಾಣ ಜಾಸ್ತಿ ಬರುತ್ತೆ ಸರಿಯಾಗಿ ಅಡಿಕೆ ಒಣಗದೋಗಿದ್ರೆ. ನೆಲದ ಮೇಲೆ ಸರಿಯಾಗಿ ಕರೆಕ್ಟ್ ಆಗಿ ಒಣಗಿಸಿದ್ರೆ ಆ ತರ ಒಡೆ ಪ್ರಮಾಣ ಕಡಿಮೆ ಬರುತ್ತೆ. ಸೊ ಅಡಿಕೆ ತೂಕನು ಚೆನ್ನಾಗಿರುತ್ತೆ. ಈಗ ಸಿಮೆಂಟ್ ಸ್ಲ್ಯಾಬ್ ಮೇಲೆ ಅಥವಾ ತಗಡ ಮೇಲೆ ಐರನ್ ಶೀಟ್ ಮೇಲೆ ಒಣಗಿಸಿದಾಗ ಒಳಗಡೆ ಅಡಿಕೆನು ಕಂಪ್ಲೀಟ್ ಡ್ರೈ ಆಗಿ ಅಡಿಕೆ ತೂಕ ಕಡಿಮೆ ಬರುತ್ತೆ. ಸೊ ನೆಲದ ಮೇಲೆ ಚೆನ್ನಾಗಿ ಒಣಗಿಸಿ ಅದನ್ನ ಅಟ್ಲೀಸ್ಟ್ ಒಂದು 15 ಡೇಸ್ಗೆ ಒಂದ್ಸರಿ ಅದನ್ನ ರೊಟೇಷನ್ ಮಾಡಬೇಕು, ಅಡಿಕೆಯನ್ನು ತಿರ್ಗಿಸಾಕ್ಬೇಕು. ಸರ್, ಈಗ ಕೆಲವೊಂದ್ಸಲ ಮಳೆ ಹಿಡ್ಕೊಂಡಾಗ ಸರ್, ಈಗ ಶೇಡ್ ಅಂದ್ರೆ ಯಾವ್ದೋ ಒಂದು ಶೀಟ್ ಕೆಳಗಡೆ ನೆರಳಲ್ಲಿ ಒಣಗಿಸ್ತಾರೆ, ಆ ಒಣಗಿಸಿದಕ್ಕೆ ಏನಾದ್ರು ಬಿಸಿಲಲ್ಲಿ ಒಣಗಿಸೋದಕ್ಕೂ ಡಿಫ್ರೆನ್ಸ್ ಬರುತ್ತಾ? ಹೌದು. ಈ ಬೆಳೆಗೋಟು ಅಂತ ನಾವೇನು ಹೇಳ್ತೀವಲ್ಲ, ಬೆಳೆಗೋಟ್ ಪ್ರಮಾಣ ಶೇಡಲ್ಲಿ ಒಣಗಿಸಿದ್ರಲ್ಲಿ ಸ್ವಲ್ಪ ಜಾಸ್ತಿ ಬರುತ್ತೆ. ಸೊ ಬಿಸಿಲಲ್ಲಿ ಅಡಿಕೆಗೆ ಅಟ್ಲೀಸ್ಟ್ ಬಿಸಿಲು ತಾಗದಾಗ ಆ ಅಡಿಕೆ ಮತ್ತು ಸಿಪ್ಪೆ ಸಪರೇಟ್ ಆಗುತ್ತೆ. ಸಿಪ್ಪೆ ಕಂಪ್ಲೀಟ್ ಆಗಿ ಡ್ರೈ ಆಗುತ್ತೆ. ಶೇಡಲ್ಲಿ ಒಣಗಿಸಿದಾಗ ಸಿಪ್ಪೆ ನೀವು ಕಂಪ್ಲೀಟ್ ಆಗಿ ಹೊರಗಡೆಯಿಂದ ಡ್ರೈ ಆದಂಗೆ ಅನ್ಸಿದ್ರು ಕೂಡ ಒಳಗಡೆ ಕಂಪ್ಲೀಟ್ ಆಗಿ ಡ್ರೈ ಆಗಿರಲ್ಲ. ಸೊ ರಿಜೆಕ್ಷನ್ ಪ್ರಮಾಣ ಜಾಸ್ತಿ ಬರುತ್ತೆ. ಸೊ ಅದಕ್ಕಾಗಿ 38-40 ಬಿಸಿಲು ಅಂತ ಸಜೆಸ್ಟ್ ಮಾಡ್ತಾರೆ. ಸೊ 38-40 ಬಿಸಿಲು ನೆಲದ ಮೇಲೆ ಕಂಪ್ಲೀಟ್ ಆಗಿ ಕ್ಲೀನ್ ಆಗಿ ಅಡಿಕೆ ಒಣಗಿದ್ರೆ ಅಡಿಕೆ ಔಟ್ಪುಟ್ ಏನು ಹೇಳ್ತೀವಿ, ಔಟ್ಪುಟ್ ಜಾಸ್ತಿ ಬರುತ್ತೆ. ಅಂದ್ರೆ 100 kg ಸಿಪ್ಪೆಗೋಟಿಗೆ ಏನ್ ರೆಡಿ ಅಡಿಕೆ ಏನ್ ಬರುತ್ತೆ ಅದು ಜಾಸ್ತಿ ಬರುತ್ತೆ. 65%, 68% ವರೆಗೂ ಬರುತ್ತೆ. ಮತ್ತೆ ರಿಜೆಕ್ಷನ್ ಪ್ರಮಾಣ ಕಡಿಮೆ ಆಗುತ್ತೆ, ಒಡೆ ಕಡಿಮೆ ಆಗುತ್ತೆ. ರಿಜೆಕ್ಷನ್, ಈ ಬೆಳೆಗೋಟು ಅಂತ ಏನ್ ಹೇಳ್ತೀವಿ ಅದು ಕಡಿಮೆ ಆಗುತ್ತೆ. ಸೊ ನಿಮ್ಗೆ ಒಳ್ಳೆ ಅಡಿಕೆ ಜಾಸ್ತಿ ಸಿಗುತ್ತೆ. ವಿಶ್ವದಾದ್ಯಂತ ಪೇಟೆಂಟ್ ಪಡೆದ ನ್ಯಾನೋ ತಂತ್ರಜ್ಞಾನದಲ್ಲಿ ತಯಾರಾದ ನೂವಾಲ್ಗಿ ದ್ರಾವಣ. ನೂವಾಲ್ಗಿ ಉಪಯೋಗಿಸಿದ ಮೇಲೆ ತುಂಬಾ ಇಳುವರಿನೂ ಬಂದಿದೆ. ಕಾಳುಮೆಣಸಿಗಂತೂ ಬಹಳ ಚೆನ್ನಾಗಿ ಬರುತ್ತೆ. ರೇಷ್ಮೆ ಎಲೆನೂ ಚೆನ್ನಾಗಿ ಬರ್ತದೆ. ಗಿಡಗಳು ತುಂಬಾ ಚೆನ್ನಾಗಿ ಬೆಳವಣಿಗೆ ಆಯಿತು. ಯಾವುದೇ ರಾಸಾಯನಿಕ ಅಥವಾ ವಿಶೇಷ ಗೊಬ್ಬರಗಳ ಗೊಡವೆ ಇಲ್ಲದೆ ಎಲ್ಲ ಬೆಳೆಗಳಲ್ಲಿ ಉತ್ತಮ ಗುಣಮಟ್ಟದ ಅಧಿಕ ಫಸಲನ್ನು ಪಡೆಯಿರಿ. ಯಾವಾಗಲೂ ನನ್ನ ಇರೋವರೆಗೂ ನೂವಾಲ್ಗಿ ಅಂತೂ ಬಿಟ್ಟು ಬಾಳಲ್ಲ ಅಂತ ಒಂದು ಭರವಸೆ ಕೊಡ್ತೀನಿ. ವೆಟ್ ಗಿಡಮೂಲಿಕಾ ಉತ್ಪನ್ನಗಳು. ಮೇಷ ಟಾನಿಕ್, ಕುರಿ ಮತ್ತು ಆಡುಗಳ ಒತ್ತಡ, ರೋಗ, ಕ್ರಿಮಿ ನಿವಾರಕ, ಹೆಚ್ಚಿನ ಬೆಳವಣಿಗೆ. ಕುಕ್ಕುಟ ಟಾನಿಕ್, ಕಡಿಮೆ ಆಹಾರ, ಉತ್ತಮ ಆರೋಗ್ಯ, ಕೋಳಿಗಳ ಅಧಿಕ ಬೆಳವಣಿಗೆ. ಕೆಚ್ಚಲು ಕೇರ್, ಕೆಚ್ಚಲು ಬಾವು ಬರದಂತೆ ತಡೆಯಲು, ಬಂದರೆ ಬಾವು ನೋವು ಶಮನಕ್ಕೆ. ವೆಟ್ ಉತ್ಪಾದನೆ, ಶ್ರಮಜೀವಿಯಿಂದ ಸರಬರಾಜು. ಜಾಣ ಹೈನುಗಾರನ ಜಾಣ್ಮೆಯ ಆಯ್ಕೆ ವೆಟ್ ಉತ್ಪನ್ನಗಳು. ಜೈನ್ ಇರಿಗೇಷನ್ ಸಿಸ್ಟಮ್ಸ್ ಲಿಮಿಟೆಡ್ ಭಾರತದ ಹನಿ ನೀರಾವರಿ ತಂತ್ರಜ್ಞಾನದ ಪ್ರಥಮ ಪ್ರವರ್ತಕ, ಜಗತ್ತಿನ ಅತಿ ದೊಡ್ಡ ಸ್ಪ್ರಿಂಕ್ಲರ್ಸ್ ಉತ್ಪಾದಕ ಕಂಪನಿ. ಸಂರಕ್ಷಿತ ಕೃಷಿಯಲ್ಲಿ ಹಸಿರು ಮನೆಗಾಗಿ ಮಿಸ್ಟರ್, ಫಾಗರ್, ಫ್ಯಾನ್ ಮತ್ತು ಪ್ಯಾಡ್ ಹಾಗೂ ನೆರಳು ಮನೆ. ಸ್ವಯಂ ಚಾಲಿತ ನೀರಾವರಿ ವ್ಯವಸ್ಥೆ ಮತ್ತು ರಸಾವರಿ ತಂತ್ರಜ್ಞಾನ. ಕೃಷಿಯಲ್ಲಿ ನೀರಿನ ಸಮರ್ಪಕ ಬಳಕೆ ಹಾಗೂ ಉಳಿತಾಯಕ್ಕೆ ಮತ್ತೊಂದು ಹೆಸರು ಜೈನ್. ದಿಲೀಪ್ ಕುಮಾರ್ ಅವರ ಸ್ಟಾರ್ ಇಂಡಸ್ಟ್ರೀಸ್. ಒಣ ಚಾಲಿ ಅಡಿಕೆ ಸುಲಿಯುವುದು ಈಗ ಹಿಂದೆಂದಿಗಿಂತ ಸುಲಭ ಅಗ್ಗ. ಸ್ವಚ್ಛ ಸುಲಿತ ಅಡಿಕೆಗೆ ಹಾನಿ ಕಡಿಮೆ. 14 ವರ್ಷಗಳಿಂದ ಮಲೆನಾಡಲ್ಲಿ ಜನಪ್ರಿಯ. ಗಂಟೆಗೆ 40ರಿಂದ 350 ಕಿಲೋಗ್ರಾಂ ಸುಲಿಯುವ ಮಾದರಿಗಳು ತೋಟಗಾರಿಕೆ ಇಲಾಖೆಯಿಂದ ಸಬ್ಸಿಡಿ. ಸ್ಟಾರ್ ಮಿನಿ ರೈಸ್ ಮಿಲ್, ಗಂಟೆಗೆ 5ರಿಂದ 10 ಕ್ವಿಂಟಾಲ್ ಮಿಲ್ಲಿಂಗ್, ಕೃಷಿ ಇಲಾಖೆಯಿಂದ ಸಬ್ಸಿಡಿ. ಸ್ಟಾರ್ ರೊಟ್ಟಿ ಮಾಡುವ ಯಂತ್ರ, ಸಿಂಗಲ್ ಫೇಸ್ ಮನೆ ವಿದ್ಯುತ್, ಗಂಟೆಗೆ 120ರಿಂದ 500 ರೊಟ್ಟಿ ಸಿದ್ಧ. ಸ್ಟಾರ್ ಅಸೋಸಿಯೇಟೆಡ್ ಇಂಡಸ್ಟ್ರೀಸ್, ಬೆಳಗಾವಿ.
ಗ್ರೀನ್ ಪ್ಲಾಸ್ಟ್ ISI ಪ್ರಮಾಣೀಕೃತ ಪರಿಶುದ್ಧ HDPE ಜಿಯೋ ಮೆಂಬ್ರೇನ್ ಪಾಂಡ್ ಲೈನರ್ಗಳು ಕೃಷಿ ಹೊಂಡ, ಕೆರೆ, ಕಾಲುವೆ, ಮೀನುಕೊಳ, ಸ್ಪಿರುಲಿನಾ ಹೊಂಡಗಳಿಗೆ ಬೇಕಾದ ಆಕಾರ ಮತ್ತು ವಿಸ್ತೀರ್ಣಗಳಲ್ಲಿ ಸರ್ಕಾರದ ಸಬ್ಸಿಡಿ ಯೋಜನೆಯಡಿ ಲಭ್ಯ. 100% ಪುನರ್ಬಳಕೆ, UV ಮತ್ತು ಒಡಕು ನಿರೋಧಕ, ಪಕ್ಕಾ ಜೋಡಣೆ, 5 ವರ್ಷಗಳ ಲಿಖಿತ ವಾರಂಟಿ. ಗ್ರೀನ್ ಪ್ಲಾಸ್ಟ್. ಕದಂಬ ಅಗ್ರಿಟೆಕ್ ರಾಜ್ಯದ ಜನಪ್ರಿಯ ಸೋಲಾರ್ ಪಂಪ್. ಅತ್ಯಧಿಕ ಕಾರ್ಯಕ್ಷಮತೆಯ ಸೋಲಾರ್ ಪ್ಯಾನೆಲ್ ಮತ್ತು ಶಕ್ತಿ ಸೋಲಾರ್ ಪಂಪ್. ವಿದ್ಯುತ್ ಕಣ್ಣಾಮುಚ್ಚಾಲೆಯಿಂದ ಮುಕ್ತಿ, ಬೆಳಗಿನಿಂದಲೇ ಹಗಲು ನೀರಾವರಿ. 25 ವರ್ಷಕ್ಕೂ ಹೆಚ್ಚು ಬಾಳಿಕೆಯ ಸೋಲಾರ್ ಪ್ಯಾನೆಲ್ ಮತ್ತು ಸ್ಟೇನ್ಲೆಸ್ ಸ್ಟೀಲ್ ಸೋಲಾರ್ ಪಂಪ್. ನಂಬಿಕಾರ್ಹ ಸೋಲಾರ್ ಪಂಪಿಗೆ ರಾಜ್ಯದ ನಂಬರ್ 1 ಕಂಪನಿ ಕದಂಬ ಅಗ್ರಿಟೆಕ್. ಸರ್, ಈಗ ನೀವು ಹೇಳಿದ್ರಿ ಇದು ನಾನು ಬಂದು ಫಸ್ಟ್ ಕೇಳಿದಾಗ ಇದು ಲಾಸ್ಟ್ ಇಯರ್ದು ಅಂತ ಹೇಳಿದ್ರಿ. ಆ ರೀತಿ ಸ್ಟೋರ್ ಮಾಡಿಟ್ಟಾಗ ಅಬ್ಸಾರ್ಪ್ಷನ್ ಅಂದರೆ ಮಾಯ್ಶ್ಚರ್ ಅಬ್ಸಾರ್ವ್ ಮಾಡೋದು, ಸ್ವಲ್ಪ ಏನಾದರೂ ಡ್ಯಾಮೇಜ್ ಆಗೋದು ಆ ರೀತಿ ಎಲ್ಲ ಆಗತ್ತಲ್ಲ, ಅಲ್ಲಿ ಏನೇನಾಗುತ್ತೆ ಸರ್? ಅದೂ ಡಿಫ್ರೆನ್ಸ್ ಬರುತ್ತಾ ಈ ಮಷೀನಲ್ಲಿ? ಹೌದು, ಡಿಫ್ರೆನ್ಸ್ ಬಂದೇ ಬರುತ್ತೆ. ಅಡಿಕೆಯನ್ನು ಸ್ಟೋರ್ ಮಾಡಬೇಕಾದ್ರೆ ಈಗ ನಾವು ಏನು ಸುಲಿತಾ ಇದೀವಿ, ನಿಮಗೆ ಡೆಮೋ ತೋರಿಸಿದ್ವಿ, ಅದೆಲ್ಲ ಕಳೆದ ಹಾರ್ವೆಸ್ಟ್ ಅಲ್ಲಿ ಕೊಯ್ದ ಅಡಿಕೆ. ಸೊ ಅದನ್ನ ನೀವು ಕಂಪ್ಲೀಟ್ ಸ್ಟೋರ್ ಮಾಡಬೇಕಾದ್ರೆ ಡ್ರೈ ವೆದರ್ ಅಲ್ಲಿ ಸ್ಟೋರ್ ಮಾಡಿಟ್ರೆ ನಿಮ್ಗೆ ಅಡಿಕೆ ಸೇಫ್ ಆಗಿರುತ್ತೆ. ಅಂದ್ರೆ ಅದಕ್ಕೆ ಮಾಯ್ಶ್ಚರ್ ತಾಗಬಾರ್ದು, ತೇವಾಂಶ ಬರಬಾರ್ದು. ಸೊ ಅಡಿಕೆ ಚೀಲದ ಮೇಲೆ ಸರಿಯಾಗಿ ಕವರ್ ಮಾಡಿ, ಟಾರ್ಪಲ್ ಹಾಕಿ ಸರಿಯಾಗಿ ಕವರ್ ಮಾಡಿ, ಅಥವಾ ಒಳಗಡೆ ಬೆಚ್ಚಗಿನ ರೂಮಲ್ಲಿ ಇಟ್ಟರೆ ನಿಮ್ಗೆ ಅಡಿಕೆ ಹಾಳಾಗಲ್ಲ. ಸೊ ಮಾಯ್ಶ್ಚರ್ ಬರುವಲ್ಲ, ತೇವಾಂಶ ಹಿಡ್ಕೊಳ್ಳುವಂತ ಜಾಗದಲ್ಲಿ ಇಟ್ಟರೆ ಅಡಿಕೆ ತೇವಾಂಶ ಹೀರ್ಕೊಳ್ಳುತ್ತೆ. ಅವಾಗ ನಿಮ್ಗೆ ಇಲ್ಲಿ ರಿಜೆಕ್ಷನ್ ಪ್ರಮಾಣ ತುಂಬಾ ಬರುತ್ತೆ. ಸೊ ಅಡಿಕೆ ಕ್ಲೀನ್ ಆಗಿ ಬರಲ್ಲ. ಮತ್ತೆ ತೇವಾಂಶ ಎಳ್ಕೊಂಡ್ಮೇಲೆ ಅಡಿಕೆಯಲ್ಲಿ ಹುಳುಗಳು ಸ್ಟಾರ್ಟ್ ಆಗುತ್ತೆ. ಅಡಿಕೆ ನಾವು ಡಂಕ್ ಅಡಿಕೆ ಅಂತ ಹೇಳ್ತೀವಿ. ಅಡಿಕೆ ಹುಳ ತಿಂದ್ಬಿಟ್ಟಿರುತ್ತೆ, ಎಲ್ಲ ಅಡಿಕೆಗೂ ಹೋಲ್ ಆಗಿರುತ್ತೆ. ಸೊ ಅದು ಮಾರ್ಕೆಟ್ ಅಲ್ಲಿ ನಿಮ್ಗೆ ರೇಟ್ ತುಂಬಾ ಡಿಫ್ರೆನ್ಸ್ ಆಗುತ್ತೆ. ಓಕೆ ಸರ್, ಈಗ ಈ ಮಷೀನಲ್ಲಿ ಮಾಡುವಂತ ಅಡಿಕೆಗೂ ಕೈಯಿಂದ ಮಾಡಿರುವುದಕ್ಕೆ ಮಾರ್ಕೆಟಲ್ಲಿ ಡಿಫ್ರೆನ್ಶಿಯೇಟ್ ಮಾಡಿ ದುಡ್ಡಿಗೆ ಇದು ಮಾಡ್ತಾರೆ? ಡಿಫ್ರೆನ್ಶಿಯೇಟ್ ಆಗುತ್ತೆ. ಈಗ ನಾರ್ಮಲಿ ಫಸ್ಟ್ ಮಷಿನ್ ಹೊಸದಾಗಿ ಇಂಟ್ರೊಡ್ಯೂಸ್ ಆದಾಗ ರೈತರು ಮಷೀನಿಗೆ ಅಡಿಕೆ ಹಾಕ್ಲಿಕ್ಕೆ ಹೆದರ್ತಿದ್ರು. ಯಾಕೆಂದ್ರೆ ಇದು ಹೊಸ ಅನುಭವ ಆಗಿತ್ತು. ಯಾರು ಈ ಕಡೆ ಅಡಿಕೆ ಒಡೆದು ಹೋಗುತ್ತಂತೆ, ಅಡಿಕೆಯಲ್ಲಿ ಸಿಪ್ಪೆಲ್ಲ ಎಲ್ಲ ಅಡಿಕೆ ಹೋಗ್ಬಿಡುತ್ತಂತೆ, ಈ ತರ ರೂಮರ್ಸ್ಗಳನ್ನ ಕೇಳಿದ್ವಿ ನಾವು. ಸೊ ಬಟ್ ಈಗ ಲೇಬರ್ಗಳ ಪ್ರಾಬ್ಲಮ್ ಇರ್ಬೋದು, ಅಥವಾ ಒಂದ್ ಸರಿ ಇಲ್ಲಿ ಟ್ರೈ ಮಾಡೋಣ ಅಂತ ಈಗೇನು ರೈತರಿಗೆ ಅನಿಸ್ತಾ ಇದೆ, ಆ ತರ ಮಾಡಿದವ್ರು ಇರ್ಬೋದು. ಒಂದ್ಸರಿ ಮಷೀನಿಗೆ ತಂದವರು ಮತ್ತೆ ಕೈಲಿ ಸುಲ್ಗೆ ಹೋಗ್ತಾ ಇಲ್ಲ. ಸೊ ಮಷೀನಿಗೆ ತರ್ತಾ ಇದ್ದಾರೆ. ಇದರಲ್ಲಿ ಅಡ್ವಾಂಟೇಜ್ ಏನು ಅಂದ್ರೆ, ರೈತರಿಗೆ ಎಲ್ಲರೂ ಮನೆಯಲ್ಲಿ ವಯಸ್ಸಾದವ್ರು ಇದ್ದಾರೆ. ಈಗ ಮನೆಯಲ್ಲಿ ಅಡಿಕೆ ಸುಲಿದ್ರೆ ಇದು ಲಾಂಗ್ ಪ್ರೊಸೆಸ್. ಸೊ ಒಂದ್ 2-3 ಜನ ಲೇಬರ್ ಬರ್ತಾರೆ, 15 ದಿನ 20 ದಿನ ತಿಂಗಳಗಟ್ಲೆ ಅಡಿಕೆ ಸುಲಿಯಬೇಕಾಗತ್ತೆ. ಆಮೇಲೆ ಅಡಿಕೆ ಸುಲಿದ ಅಡಿಕೆಯನ್ನು ಇವ್ರ ಮನೆಯಲ್ಲಿ ಮತ್ತೆ ಅದನ್ನ ಗ್ರೇಡಿಂಗ್ ಮಾಡಬೇಕಾಗತ್ತೆ. ಸೊ ಇದೆಲ್ಲ ಲಾಂಗ್ ಪ್ರಾಸೆಸ್. ಸೊ ಮನೆಯಲ್ಲಿ ಎಲ್ಲ ವಯಸ್ಸಾದವರು ಇದರಿಂದ ಅವರಿಗೆ ಸಾಧ್ಯನೂ ಆಗ್ತಾ ಇಲ್ಲ. ಸೊ ಇಲ್ಲಿ ಇಲ್ಲಿ ತಂದಾಗ, ಮಷಿನ್ಗಳಿಗೆ ತಂದಾಗ, ಸೊ ಇಲ್ಲಿ ಅಡಿಕೆ ಬೇಗ ಆಗುತ್ತೆ. ದಿನಕ್ಕೆ ನಾವು 60, 70, 80 ಬ್ಯಾಗ್ ಪ್ರೊಸೆಸ್ ಮಾಡ್ತೀವಿ. ಸೊ ಬೇಗ ಆಗುತ್ತೆ, ಇಲ್ಲೇ ಗ್ರೇಡಿಂಗ್ ಆಗಿ ರೆಡಿ ಆಗುತ್ತೆ. ಅವರಿಗೆ ಹೆಚ್ಚಿನ ಕೆಲಸ ಇರಲ್ಲ. ಸೊ ಇಲ್ಲಿಂದ ಸೀದಾ ಅವರು ವಿಕ್ರಿ ಮಾಡ್ಲಿಕ್ಕೆ, ಮಾರಾಟ ಮಾಡ್ಲಿಕ್ಕೆ ತಗೊಂಡೋಗಿ ಹಾಕ್ತಾರೆ. ಕೈ ಸುಲಿಗೆನು ಮತ್ತು ಮಿಷನ್ ಅಡಿಕೆನು ವ್ಯಾಪಾರದಲ್ಲೂ ಈಗ ರೇಟಲ್ಲೂ ಡಿಫ್ರೆನ್ಸ್ ಆಗ್ತಾ ಇದೆ. ಸೊ ಮಾರ್ಕೆಟ್ ಅಲ್ಲಿ ನಾವು ನೋಡಿದಾಗ ಕೈಲಿ ಸುಲಿದ ಅಡಿಕೆಗಿಂತ ಮಿಷನ್ ನಲ್ಲಿ ಸುಲಿದ ಅಡಿಕೆಗೆ 800ರಿಂದ 1,000 ರೂಪಾಯಿ ಡಿಫ್ರೆನ್ಸ್ ಇದೆ. ಅಂದ್ರೆ ಮಷಿನ್ ಅಡಿಕೆಗೆ ಜಾಸ್ತಿ ಇದೆ. ಯಾಕೆ ಅಂದ್ರೆ ಇದರಲ್ಲಿ ಯಾಕೆ ಮಷಿನ್ ಅಡಿಕೆಗೆ ರೇಟ್ ಜಾಸ್ತಿ ಇದೆ ಅಂದ್ರೆ, ಮಷಿನ್ ಅಡಿಕೆಯಲ್ಲಿ ಬಂದಂತಹ ಫಸ್ಟ್ ಗ್ರೇಡ್ ಚಾಲಿ ಏನಿದೆ ಅಡಿಕೆ, ಅದು ಫೈನ್ ಆಗಿರುತ್ತೆ. ಅದರಲ್ಲಿ ಒಡೆ ಗಿಡ ಇದ್ರೆ ಆಲ್ರೆಡಿ ಮಷಿನ್ ನಲ್ಲಿ ಒಡೆದೋಗಿರುತ್ತೆ. ಸೊ ಇಲ್ಲಿ ನಾವು ಫೈನಲ್ ಔಟ್ಪುಟ್ ಫಸ್ಟ್ ಗ್ರೇಡ್ ಚಾಲಿ ಅಂತ ಏನ್ ಹೇಳ್ತೀವಿ, ಅದು ಫೈನ್ ಕ್ವಾಲಿಟಿ. ಅದರಲ್ಲಿ ಮತ್ತೆ ಒಡೆ ಸಿಗಲ್ಲ. ನೀವು ಕೈಲಿ ಸುಲಿದ ಅಡಿಕೆ ಆದ್ರೆ ಮೇಲ್ಗಡೆ ನಿಮ್ಗೆ ಒಳ್ಳೆ ಚಾಲಿ ತರ ಕಾಣುತ್ತೆ, ಆದ್ರೆ ಒಳಗಡೆ ಬಿರುಕು ಬಂದಿರುತ್ತೆ, ಅಥವಾ ಒಳಗಡೆ ಇದು ಅದೆಲ್ಲ ಚಾಲಿಗೆ ಮಿಕ್ಸ್ ಆಗಿರುತ್ತೆ. ಸೊ ಅದನ್ನ ಮತ್ತೆ ಈಗ ತಗೊಂಡವರು ಅದನ್ನ ಮತ್ತೆ ಗ್ರೇಡಿಂಗ್ ಮಾಡ್ಕೊಂತಾರೆ. ಬಟ್ ನಾವು ಮಿಷನ್ ನಲ್ಲಿ ಹಾಕಿದ ಅಡಿಕೆಗೆ ಫಸ್ಟ್ ಕ್ವಾಲಿಟಿ ಚಾಲಿ ಅಂದ್ರೆ ಅದು ಫೈನ್ ಅಡಿಕೆನೇ ಆಗಿರುತ್ತೆ. ಸೊ ಮಿಷನ್ ಮತ್ತೆ ಕೈಲಿ ಸುಲಿದ ಅಡಿಕೆಯಿಂದ ಪರ್ಸೆಂಟೇಜ್ ನಾವು ನೋಡಕ್ ಹೋದ್ರೆ, ಸೊ ಮಿಷನ್ ನಲ್ಲಿ ಸುಲಿದ ಅಡಿಕೆಗಿಂತ ಕೈಲಿ ಸುಲಿದ್ರೆ 1ರಿಂದ 1.5% ಅಡಿಕೆ ಜಾಸ್ತಿ ಬರುತ್ತೆ ಕೈ ಸುಲಿಗೆಯಲ್ಲಿ. ಅದು ಯಾಕೆ ಆ ತರ ಡಿಫರೆನ್ಸ್ ಬರುತ್ತೆ ಅಂದ್ರೆ, ನಾವು ಬೆಳೆಗೋಟ್ ಅಂತ ಏನ್ ಹೇಳ್ತೀವಿ, ರಿಜೆಕ್ಷನ್, ಅದು ಕೈಲಿ ಸುಲಿದ್ರೆ ಕ್ಲೀನ್ ಆಗಿರಲ್ಲ. ಸೊ ನಾವಿಲ್ಲಿ ಅದು ಪಾಲಿಶರಿಗೆ ಹಾಕಿ ಅದ್ರ ಮೇಲ್ಗಡೆ ಸಿಪ್ಪೆಯನ್ನು ಕಂಪ್ಲೀಟ್ ಕ್ಲೀನ್ ಮಾಡ್ಬಿಡ್ತೀವಿ. ಸೊ ಅದ್ರ ವೇಟ್ ಇಲ್ಲಿ ಲಾಸ್ ಆಗುತ್ತೆ. ಮತ್ತೆ ಅಡಿಕೆಯಲ್ಲಿ
ಅಲ್ಲಿ ಅಡಿಕೆ ಮೇಲ್ಗಡೆ ಏನು ಜುಟ್ಟ ಇರುತ್ತೆ, ಅದ್ರ ಮೂಗಿರುತ್ತೆ, ಅದನ್ನು ಇದು ಕ್ಲೀನ್ ಆಗುತ್ತೆ. ಅಡಿಕೆ ಮೇಲ್ಗಡೆ ಈ ಹೊರಬಲು ಅಂತ ಏನು ಹೇಳ್ತೀವಿ, ಅದು ಇದರಲ್ಲಿ ಪಾಲಿಶ್ ಆಗಿ ಕ್ಲೀನ್ ಆಗಿ ಬರುತ್ತೆ. ಸೊ ಇದೆಲ್ಲ ಕಾರಣದಿಂದ ಕ್ವಿಂಟಲ್ಗೆ 100 kgಗೆ 1 kg 800 ಗ್ರಾಮು ಕೈ ಸುಲಿಗೆ ಮತ್ತೆ ಮಿಷನ್ ಅಲ್ಲಿ ವೇರಿ ಬರುತ್ತೆ. ಬಟ್ ನೀವು ಪ್ರೈಸ್ಗೆ ಹೋದಾಗ ಮಿಷನ್ ಅಡಿಕೆ ಪ್ರೈಸ್ ನಿಮ್ಗೆ ಜಾಸ್ತಿ ಸಿಗುತ್ತೆ. ಈಗ ಬೆಳೆಗೊಟ್ಟಲ್ಲೂ ನಾವು ಪಾಲಿಶ್ ಮಾಡಿ ಕೊಡೋದ್ರಿಂದ ಬೆಳೆಗೊಟ್ಟು ರೇಟು ಕೂಡ ನಿಮ್ಗೆ ಜಾಸ್ತಿ ಸಿಗುತ್ತೆ. ಒಂದು 3-4 ಸಾವಿರ ಡಿಫ್ರೆನ್ಸ್ ಆಗೇ ಆಗುತ್ತೆ. ಬಟ್ ಬರುತ್ತೆ, ಯಾಕಂದ್ರೆ ಫೈನ್ ಕ್ವಾಲಿಟಿ ಆಲ್ರೆಡಿ ಮಷಿನ್ ಯೂಸ್ ಮಾಡಿದ್ರಿಂದ. ಹೌದು, ಅದು ಅಡಿಕೆನು ರೇಟ್ ಅಲ್ಲಿ ನಿಮ್ಗೆ ತೂಕದಲ್ಲಿ ನಿಮ್ಗೆ ಅರ್ಧ kg 1 kg ಲಾಸ್ ಅನ್ಸಿದ್ರು ಕೂಡ ರೇಟ್ ಅಲ್ಲಿ ನಿಮ್ಗೆ ಅದಕ್ಕಿಂತ ಜಾಸ್ತಿ ಸಿಗುತ್ತೆ. ಸರ್, ಈಗ ಹಣ್ಣು ಕುಯ್ತಾರೆ, ಈಗ ಹಣ್ಣು ಕುಯ್ಯೋದು ಮತ್ತು ಅಡ್ವಾನ್ಸ್ ಆಗಿ ಬಿದ್ದಿರೋದು ಒಣಗಿಸೋ ಮೆಥಡ್ ಬೇರೆ ಇರತ್ತಾ? ಅಥವಾ ನಿಮ್ಮ ಹತ್ರ ಬರುವಂತ ರೈತರು ಆಲ್ರೆಡಿ ಒಣಗಿಸ್ಕೊಂಡು ತೊಗೊಂಡ್ಬರ್ತಾರ ಅಥವಾ ಹಣ್ಣೆ ತೊಗೊಂಡ್ಬರ್ತಾರ, ಹೆಂಗ್ ಸರ್? ಇಲ್ಲ, ಇಲ್ಲಿ ಒಣಗಿಸುವಂತ ವ್ಯವಸ್ಥೆ ಇಲ್ಲ. ಯಾಕಂದ್ರೆ ಒಣಗಿಸ್ಲಿಕ್ಕೆ ತುಂಬಾ ದೊಡ್ಡ ಜಾಗ ಬೇಕಾಗುತ್ತೆ. ಸೊ ಇಲ್ಲಿ ನಾವು ಒಣಗಿಸುವಂತ ವ್ಯವಸ್ಥೆ ಇಲ್ಲ. ಅವರು ಹಣ್ಣು ಅಡಿಕೆ ಅಂತ ನಾವೇನ್ ಹೇಳ್ತೀವಿ ಅದನ್ನ ಕೊಯ್ದು ಮನೆಯಲ್ಲಿ ಒಣಗಿಸಿ ಚೀಲಕ್ಕೆ ತುಂಬಿ ಇಲ್ಲಿಗೆ ತಗೊಂಡ್ಬರ್ತಾರೆ. ಸೊ ಅದನ್ನ ನಾವು ಇಲ್ಲಿ ಸುಲಿದು ರೆಡಿ ಮಾಡ್ತೀವಿ. ಟ್ರಾನ್ಸ್ಪೋರ್ಟೇಷನ್ ಸ್ವಲ್ಪ ಹಾರ್ಡಿ ಆದ್ರೆ ನಡೆಯತ್ತಲ್ಲ ಸರ್? ಅಂದ್ರೆ ರಫ್ ಅಂಡ್ ಟಫ್ ಟ್ರಾನ್ಸ್ಪೋರ್ಟೇಷನ್ ಏನು ಪ್ರಾಬ್ಲಮ್ ಆಗಲ್ಲ, ಯಾಕಂದ್ರೆ ಇದರಲ್ಲಿ ಪೆಟ್ಟು ಬೀಳೋ ಅಂತದ್ದು ಯಾವುದೂ ಇಲ್ಲ. ಸೊ ಟ್ರಾನ್ಸ್ಪೋರ್ಟೇಷನ್ ಸಮಯದಲ್ಲಿ ಏನು ಹಾಳಾಗುತ್ತೆ ಅಥವಾ ಪೆಟ್ಟು ಬೀಳುತ್ತೆ, ಅಡಿಕೆ ಹಾಳಾಗುತ್ತೆ ಅಂತ ಯಾವುದೇ ಸಮಸ್ಯೆ ಇಲ್ಲ. ಈಗ ಮಳೆಗಾಲದಲ್ಲಿ ಟ್ರಾನ್ಸ್ಪೋರ್ಟೇಷನ್ ಮಾಡಬೇಕಾದ್ರೆ ಸ್ವಲ್ಪ ಪ್ರಾಬ್ಲಮ್ ಆಗುತ್ತೆ, ಸರಿಯಾಗಿ ಕವರ್ ಮಾಡ್ಕೊಂಡು ತರಬೇಕಾಗುತ್ತೆ. ಬಿಟ್ರೆ ಮಳೆ ಇಲ್ಲ ಅಂತ ಆದ್ರೆ ನಿಮ್ಗೆ ಟ್ರಾನ್ಸ್ಪೋರ್ಟೇಷನ್ಗೆ ಯಾವುದೇ ಸಮಸ್ಯೆ ಇಲ್ಲ. ಸರ್, ಈಗ ಬಂದ ಮೇಲೆ ನೀವು ಚೆಕ್ ಮಾಡ್ತೀರಾ ಇದು ಅಡಿಕೆ ರೆಡಿ ಇದೆ ಮಷೀನಲ್ಲಿ ಹಾಕಕ್ಕೆ, ಇನ್ನು ಒಣಗಿಸ್ಬೇಕಂತ ಏನಾದ್ರು ಆ ರೀತಿ ಏನಾದ್ರು ಹಂಗಿದೆಯಾ? ಅಲ್ಲ, ನಾವು ಆಕ್ಚುಲಿ ಇಲ್ಲಿ ರೈತರು ಬಂದು ನಮ್ಮ ಹತ್ರ ಆರ್ಡರ್ ಕೊಡ್ಬೇಕಾದ್ರೆ ನಾವು ಹೇಳ್ತೀವಿ ಅಡಿಕೆ ಚೆನ್ನಾಗಿ ಒಣಗಿದೆಯೋ ಇಲ್ಲೋ ನೋಡ್ಕೊಳ್ಳಿ. ಅಡಿಕೆ ಒಣಗ್ಲಿಲ್ಲ ಅಂದ್ರೆ ಅಥವಾ ಮಾಯಿಶ್ಚರ್ ಹೇಳ್ಕೊಂಡಿದ್ರೆ, ಈಗ ಲೇಟ್ ಆಗಿ ಸುಲ್ಸೋದಿದ್ರೆ, ಮಳೆಗಾಲದ ನಂತರ ಸುಲ್ಸೋರಿದ್ರೆ, ಮಳೆಗಾಲದಲ್ಲಿ ಕೆಲವೊಂದ್ಸರಿ ಹೊರಗಡೆ ಇಟ್ಟಾಗ ಮಾಯಿಶ್ಚರ್ ಹೇಳ್ಕೊಂಡಿರುತ್ತೆ. ಸೊ ಅದನ್ನ ನಾವು ರೈತರಿಗೆ ನಾವು ಮೊದಲೇ ಹೇಳಿರ್ತೀವಿ, ಅಡಿಕೆಯನ್ನು ಚೀಲ ಬಿಚ್ಚಿ ಚೆಕ್ ಮಾಡಿ ಮಾಯಿಶ್ಚರ್ ಹೇಳ್ಕೊಂಡಿದ್ರೆ 1-2 ಬಿಸಿಲಿಗೆ ಹಾಕಿ ಆಮೇಲೆ ತಗೊಂಬನ್ನಿ, ನಿಮ್ಗೆ ಅಡಿಕೆ ಕ್ವಾಲಿಟಿ ಚೆನ್ನಾಗಿ ಬರುತ್ತೆ ಇದೆ ಅಂತ. ಇಲ್ಲ, ಇಲ್ಲಿ ಸಪೋಸ್ ಇಲ್ಲಿ ತಂದ ಮೇಲೆ ನಮ್ಗೆ ಏನಾದ್ರು 1-2 ಚೀಲ ನಿಮ್ಗೆ ಮಾಯಿಶ್ಚರ್ ಇದೆ, ಅಡಿಕೆ ರಿಜೆಕ್ಷನ್ ಜಾಸ್ತಿ ಬರ್ತಾ ಇದೆ ಅಂತ ಅನ್ಸಿದ್ರೆ, ಇಲ್ಲಿ ನಮ್ಗೆ ಹೊರಗಡೆ ಸ್ವಲ್ಪ ಜಾಗ ಇದೆ, ನಾವು ಅವ್ರಿಗೆ ಹೇಳ್ತೀವಿ ಇಲ್ಲಿ ಬಂದು ನೀವು ಒಂದ್ಸರಿ ಬಿಸಿಲಿಗೆ 1-2 ಬಿಸಿಲಿಗೆ ಹಾಕಿ ತುಂಬಿಟ್ಟು ಹೋಗಿ ಅಂತ. ಸೊ ಆ ಥರ ಕೆಲವೊಂದ್ಸರಿ ಆ ಥರನೂ ಮಾಡ್ತಾರೆ ರೈತರು. ಓಕೆ ಸರ್. ಸರ್, ಈಗ ಕೊನೆಯದಾಗಿ ಈ ಸ್ಟಾರ್ ಇಂಡಸ್ಟ್ರಿ ಸರ್ವಿಸ್ ಎಲ್ಲ ಹೆಂಗಿದೆ? ಈಗ ನೀವು 2 ವರ್ಷ ತೊಗೊಂಡ್ರಿ ಮಷೀನರೀಸು, ರೆಸ್ಪಾನ್ಸ್ ಮಾಡ್ತಾರಾ? ಏನಾದರೂ ಹೇಳ್ತಾರಾ? ಏನಾದರೂ ಹೆಚ್ಚು ಕಡಿಮೆ ಆದರೆ ನೀವು ಫೋನ್ ಹಚ್ತೀರಾ? ಅವ್ರ ರೆಸ್ಪಾನ್ಸ್ ಹೆಂಗಿದೆ, ಹೇಗೆ? ಏನಾದರೂ ಬೇಕಾದರೆ ಎಲ್ಲ ಕೊಟ್ಟು ಕಳಿಸ್ತಾರಾ? ಆ ರೀತಿ ಎಲ್ಲ ಇದೆಯಾ ಹೇಗೆ? ಸ್ಟಾರ್ ಇಂಡಸ್ಟ್ರಿ ಅವರು ನಮಗೆ ಯಾವ ಟೈಮಲ್ಲಿ ಫೋನ್ ಮಾಡಿದ್ರು ಫೋನ್ ರಿಸೀವ್ ಮಾಡ್ತಾರೆ. ನಮ್ಗೆ ಅದೊಂದು ಅಡ್ವಾಂಟೇಜು. ನಾನು ರಾತ್ರಿ 10:30 ಸಹಿತ ಅವ್ರಿಗೆ ಫೋನ್ ಮಾಡಿದ್ದಿದೆ. ಯಾವುದೇ ಪಾರ್ಟ್ಸ್ ಬೇಕಾದ್ರೆ ನಿಮ್ಗೆ ಹೇಳಿದ ತಕ್ಷಣ VRL ಮೂಲಕ ನಮಗೆ ತಕ್ಷಣ ಕಳಿಸ್ಕೊಡ್ತಾರೆ. ಸೊ ಒಂದು 2-3 ದಿನದಲ್ಲಿ ನಮ್ಗೆ ಇಲ್ಲಿ ರೀಚ್ ಆಗುತ್ತೆ. ಸೊ ಸ್ಪೇರ್ ಪಾರ್ಟ್ಸ್ಗೆ ಯಾವುದೇ ಪ್ರಾಬ್ಲಮ್ ಇಲ್ಲ. ನಿಮ್ಗೆ ಸ್ಪೇರ್ಸ್ ಪಾರ್ಟ್ ನಾವು ಮುಂಚೆನೆ ತರಿಸಿ ಇಟ್ಕೊಂಡಿರ್ತೀವಿ. ಏನಾದರೂ ಹಾಳಾದ್ಮೇಲೆ ಇಲ್ಲಿಂದ ಫೋನ್ ಮಾಡಿ ಬರೋ ತನಕ ನಾವು ಒಂದು 2 days ವೇಟ್ ಮಾಡಬೇಕಾಗತ್ತೆ. ಸೊ ಅಂತ ಎಮರ್ಜೆನ್ಸಿ ಟೈಮಲ್ಲಿ ನನಗೆ ಒಂದ್ಸರಿ ಅನುಭವ ಆಗಿದೆ. ನನಗೆ ಇಲ್ಲಿ ಎಲಿವೇಟರ್ ಬೆಲ್ಟ್ ಕಟ್ ಆಗೋಯ್ತು. ಸೊ ಅದನ್ನ ರಿಪೇರಿ ಮಾಡ್ಲಿಕ್ಕೆ ಬರುವಂತ ಬರಲಿಲ್ಲ, ತುಂಬಾ ದೊಡ್ಡದಾಗಿ ಹರಿದೋಯ್ತು. ಸೊ ಆ ಟೈಮಲ್ಲಿ ನನಗೆ ಲೋಡ್ ಅಡಿಕೆ ಸುಲಿಯೋ ಜಾಸ್ತಿ ಇತ್ತು. ಸೊ ನಾನು ಅವ್ರಿಗೆ ಫೋನ್ ಮಾಡಿದೆ, ಈ ತರ ಆಗಿದೆ, ಏನ್ ಮಾಡ್ಬೇಕು ಅಂತ. ಅವ್ರು ತಕ್ಷಣ ಅಲ್ಲಿಂದ ಅವ್ರ ಎಂಪ್ಲಾಯಿ ಕಳಿಸಿ ಬಸ್ಸಿಗೆ ಹಾಕಿ ಕಳಿಸಿದ್ರು. ಸೊ ನನಗೆ ಬೆಳಿಗ್ಗೆ ನಾನು ಅವ್ರಿಗೆ 8:30 ಫೋನ್ ಮಾಡಿದ್ದೆ, ನನಗೆ ಆಲ್ಮೋಸ್ಟ್ 3:30-4 ಗಂಟೆಗೆಲ್ಲ ಮಟೀರಿಯಲ್ ಬಂದು ರೀಚ್ ಆಗೋಯ್ತು. ಸೊ ಆ ತರ ಮಟೀರಿಯಲ್ ನಮಗೆ ಸ್ಪೇರ್ ಪಾರ್ಟ್ಸ್ ಎಲ್ಲ ಯಾವುದೇ ತೊಂದರೆ ಇಲ್ಲದೆ ಕಳಿಸ್ಕೊಡ್ತಾರೆ. ಸೊ ಮೇಜರ್ ರಿಪೇರಿ ಅಂತ ಇನ್ನು ನನಗೇನು ಬಂದಿಲ್ಲ. ಸೊ ಚಿಕ್ಕ ಪುಟ್ಟ ರಿಪೇರಿ ಎಲ್ಲ ನಾವೇ ಇಲ್ಲಿ ಹ್ಯಾಂಡಲ್ ಮಾಡ್ತೀವಿ. ಸೊ ರಿಪೇರಿಗೆ ಅಂತ ನಾನಿನ್ನೂ ಅವ್ರನ್ನ ಕರೆಸಿಲ್ಲ. ಸೊ ನನಗೆ ಕರೆಸೋ ಪ್ರಮೇಯನೂ ಬಂದಿಲ್ಲ. ಒಂದ್ಸಲ ಮಷೀನ್ ಕೊಟ್ಟ ಮೇಲೆ ಅವ್ರ ಸರ್ವಿಸಿಂಗ್ ಕೂಡ ಎಕ್ಸಲೆಂಟ್ ಇದೆ. ಸರ್ವಿಸ್ ಚೆನ್ನಾಗಿದೆ. ಸರ್ವಿಸ್ ಅಂದ್ರೆ ನಮಗೆ ಸ್ಪೇರ್ಸ್ ಪಾರ್ಟ್ಸ್ ಇದನ್ನೆಲ್ಲ ಕರೆಕ್ಟ್ ಆನ್ ಟೈಮಿಗೆ ಕಳಿಸ್ಕೊಡ್ತಾರೆ. ಸೊ ನನಗೆ ಈಗ ಅವ್ರು ಅಲ್ಲಿಂದ ಬರಬೇಕು ಅಂತ ಎಕ್ಸ್ಪೆಕ್ಟ್ ಮಾಡಿದ್ರೆ ಸ್ವಲ್ಪ ಟೈಮ್ ಹಿಡಿಯುತ್ತೆ. ಯಾಕೆಂದ್ರೆ ಚಿಕ್ಕ ಪುಟ್ಟ ಸಮಸ್ಯೆಗೆ ಅಲ್ಲಿಂದ ಬಂದು ರಿಪೇರಿ ಮಾಡಿ ಹೋಗೋದು ಸ್ವಲ್ಪ ಕಷ್ಟ ಅನ್ಸ್ಬೋದು. ಚಿಕ್ಕ ಪುಟ್ಟ ಇದರಲ್ಲಿ ತುಂಬಾ ಮೆಕ್ಯಾನಿಸಮ್ ಅಂತ ಏನಿರಲ್ಲ. ಸೊ ನಿಮ್ಗೆ ಒಂದು 15 ದಿನ 1 ತಿಂಗಳಲ್ಲಿ ನಿಮ್ಗೆ ಗೊತ್ತಾಗುತ್ತೆ ಏನೇ ಯಾವ್ಯಾವ ತರ ರಿಪೇರಿ ಮಾಡ್ಕೊಬಹುದು ಅಂತ. ಚಿಕ್ಕ ಪುಟ್ಟ ರಿಪೇರಿ ನಾವೇ ಮಾಡ್ಕೊಬಹುದು. ಸೊ ಮೇಜರ್ ಏನು ನಿಮ್ಗೆ ಸ್ಪೇರ್ಸ್ ಪಾರ್ಟ್ಸ್ ಬೇಕು ಅದನ್ನ ನೀವು ಹೇಳಿದ ತಕ್ಷಣ ಅವರು ನಿಮ್ಗೆ ಕಳಿಸ್ಕೊಡ್ತಾರೆ. ಸರ್, ವಾರಂಟಿ ಕೊಡ್ತಾರಾ ಸರ್? ಮಿಷನ್ನಿಗೆ ವಾರಂಟಿ ಅಂತ ಯಾವ್ದಿಲ್ಲ. ಮೋಟ್ರಿಗೆ ಬಿಟ್ರೆ ಮಷಿನರೀಸ್ಗೆ ಯಾವ್ದು ವಾರಂಟಿ, 1 ವರ್ಷ ವಾರಂಟಿ ಅಂತ ಈ ರೀತಿ. ಇದರಲ್ಲಿ ಎಲ್ಲ ಕಬ್ಬಿಣದ ಐಟಮ್ ಆದ್ರಿಂದ ಎಲ್ಲ ಬೋಲ್ಟ್ ನಟ್ಟು ವೆಲ್ಡ್ ಇರೋದ್ರಿಂದ ವಾರಂಟಿ ಅಂತ ಏನಿರಲ್ಲ. ಮೋಟ್ರಿಗೆ ವಾರಂಟಿ 1 ವರ್ಷ ವಾರಂಟಿ ಕೊಡ್ತಾರೆ. ಎಷ್ಟು HP ಇದೆ ಸರ್? ಇದು 10 HP ಮೋಟ್ರು. ಸರ್, ಇದು ಕರೆಂಟ್ ಕನ್ಸಂಪ್ಷನ್ 3 ಫೇಸ್ ಇದೆಯಲ್ಲ? ಹೌದು. ಪರ್ ಎಷ್ಟು ಯೂನಿಟ್ ಬೇಕು ಸರ್? 1 ಅವರಿಗೆ ಎಷ್ಟು ಯೂನಿಟ್ ತಿನ್ನತ್ತೆ ಇದು?
ಒನ್ ಅವರ್ಗೆ ಅಂತ ನಾವು ಇನ್ನು ಲೆಕ್ಕ ಮಾಡಿಲ್ಲ. ಆಲ್ಮೋಸ್ಟ್ ನಮಗೆ ತಿಂಗಳ ಡೈಲಿ ಒಂದು 8 ಅವರ್ಸ್ ರನ್ ಮಾಡಿದ್ರೆ ತಿಂಗಳ ಒಂದು 13,000 to 14,000 ಕರೆಂಟ್ ಬಿಲ್ ಬರುತ್ತೆ. 1,000 to 1,200-300 ಯೂನಿಟ್ ವರೆಗೂ ತಗೊಳುತ್ತೆ ಸರ್. ಈಗ ಕೊನೆಯದಾಗಿ ಸರ್, ಆರ್ಥಿಕತೆ ಅಂತ ಬಂದಾಗ ಹಾಕಿದ್ದು ದುಡ್ಡು ಎಷ್ಟು ವರ್ಷಕ್ಕೆ ನಿಮಗೆ ರಿಟರ್ನ್ ಆಯಿತು ಸರ್? ಈಗ ನಂದು 2ನೇ ವರ್ಷ ನಡೀತಾ ಇದೆ. ಸೊ ಆಲ್ಮೋಸ್ಟ್ ನನಗೊಂದು 50 to 60% ರಿಕವರ್ ಆಗಿದೆ. ಸೊ ಆಲ್ಮೋಸ್ಟ್ ಇನ್ನು 1 ಅಥವಾ 1.5 ವರ್ಷದಲ್ಲಿ ನಾನು ಹಾಕಿದ ದುಡ್ಡಷ್ಟು ವಾಪಸ್ ಬರ್ಬೋದು ಅಂತ ಒಂದು ನಿರೀಕ್ಷೆಯಲ್ಲಿದೆ. ಸೊ ಇದರಿಂದ ಇಲ್ಲಿ ಅಡಿಕೆ ಬೆಳೆಯೋ ಪ್ರದೇಶ ಇದಾದ್ರಿಂದ ಸೊ ಅಡಿಕೆ ರಿಲೇಟೆಡ್ ಯಾವುದೇ ಬಿಸ್ನೆಸ್ ಮಾಡಿದ್ರೂ ನೀವು ಕರೆಕ್ಟಾಗಿ ನಡೆಸಿದ್ರೆ ನಿಮಗೆ ಲಾಸ್ ಆಗುವಂಥ ಪ್ರಶ್ನೆ ಇಲ್ಲ. ಓಕೆ ಸರ್. ಈಗ ಯಾರೋ ಒಬ್ಬ ಯಂಗ್ಸ್ಟರ್ ಮಾಡ್ತೀನಿ ಅಂದರೆ ಈಗ ತಿಂಗಳಿಗೆ ಎಷ್ಟು ಮಾಡ್ಬೋದು ಸರ್? ಅದೇ ಅಂದರೆ 8 ಅವರ್ಸ್ ನಾನು ಮಷಿನ್ ರನ್ ಮಾಡ್ತೀನಿ ಅಂತಂದರೆ 8 ಅವರ್ಸ್ ನೀವು ಮಷಿನ್ ರನ್ ಮಾಡ್ತೀರಿ ಅಂದರೆ ತಿಂಗಳ ಒಂದು 50,000 to 60,000 ಆದಾಯವನ್ನು ನಿಮ್ಗೆಲ್ಲ ಇದನ್ನ ಕಳೆದು ನಿಮ್ಗೆ ಎಕ್ಸ್ಪೆನ್ಸ್ ಅಷ್ಟು ತೆಗೆದು ಒಂದು 50,000 to 60,000 ಆದಾಯವನ್ನು ನೀವು ಈಸಿಯಾಗಿ ಒಂದು ತಿಂಗಳಿಗೆ ಪಡ್ಕೊಬೋದು. ಓಕೆ ಸರ್. ಸರ್, ನೀವು ಇಷ್ಟೊತ್ತು ನಮಗೆ ಈ ಒಂದು ಚಾಲಿ ಅಡಿಕೆ ಸುಲಿಯುವ ಯಂತ್ರದ ಕುರಿತು ಸಾಕಷ್ಟು ಮಾಹಿತಿಯನ್ನು ನೀಡಿದ್ರಿ. ಎಂಥ ಒಂದು ಚಾಲಿ ಅಡಿಕೆಯನ್ನು ನಾವು ಹಾರ್ವೆಸ್ಟ್ ಮಾಡಬೇಕು, ಕಟಾವು ಮಾಡಿದ್ಮೇಲೆ ಒಣಗಿಸೋದಲ್ಲಿ ಪ್ರೊಸೀಜರ್ ಅದು ಎಲ್ಲ ಕಂಡೀಷನ್ಸ್ ಏನಿದೆ ಅಂತ ಹೇಳಿದ್ರಿ. ಅದ್ರ ಜೊತೆಗೆ ಈ ಮಷಿನರೀಸ್ ಬಗ್ಗೆ ಕೂಡ ಹೇಳಿದ್ರಿ, ಇದು ಹೇಗೆ ನಿಮಗೆ ವರ್ಕೌಟ್ ಆಗ್ತಿದೆ ಆ್ಯಸ್ ಅ ಬಿಸ್ನೆಸ್ ಆಗಿ ಅಂಥೇಳಿ. ಹಾಗಾಗಿ ಇಷ್ಟೊತ್ತು ಮಾಹಿತಿ ಕೊಟ್ಟಿದ್ದಕ್ಕೆ ನಮ್ಮ ರೈತರ ವತಿಯಿಂದ ಹಾಗೂ ನಮ್ಮ ವಾಹಿನಿಯ ವತಿಯಿಂದ ತಮಗೆ ತುಂಬ ಹೃದಯದ ಧನ್ಯವಾದ. ನಮಸ್ಕಾರ. ನಾ ಸ್ಟಾರ್ ಅಸೋಸಿಯೇಟೆಡ್ ಇಂಡಸ್ಟ್ರೀಸ್ ಬೆಳಗಾವಿಯಿಂದ ಸುಜಯ್ ಭಟ್ ಭೂಮಿನಗರಿ ಸಿದ್ದಾಪುರ್ನಲ್ಲಿ ಇವ್ರಿಗೆ ಮಷಿನ್ ಕೊಟ್ಟಿದ್ದೀವಿ ಅಡಿಕೆ ಸುಲಿಯೋದು. 10 HP ಮಷಿನ್ ಇದೆ ರೀ. ಇದರಲ್ಲಿ ಚಾಲಿ ಅಡಿಕೆ ನೀವು ಒಂದು ತಾಸಿಗೆ 200 kg ಇಂದ 250 kg ಮಟ್ಟ ಸುಲಿಬೋದು ರೀ. ಇವ್ರಿಗೆ 2 ವರ್ಷ ಹಿಂದೆ ನಾವು ಇದನ್ನ ಮಷಿನ್ ಕೊಟ್ಟಿದ್ದೀವಿ. ನಾವು ಇಲ್ಲಿ ಬಂದ ಕಾರಣ ಅಂದರೆ ಇವ್ರ ಕಡೆಯಿಂದ ನಾವು ಮಷಿನ್ ಬಗ್ಗೆ ಏನು ಪ್ರಾಬ್ಲಮ್ ಐತಿ, ಏನು ನಾವು ಇನ್ನೂ ಇಂಪ್ರೂವ್ಮೆಂಟ್ ಮತ್ತು ಏನು ಮಾಡಬೇಕು ಅದೆಲ್ಲ ಇವ್ರ ಕಡೆಯಿಂದ ರಿವ್ಯೂ ತೊಗೊಂಡು ನಮ್ಮ ಮಷಿನ್ದಾಗ ಏನೇನು ಇಂಪ್ರೂವ್ಮೆಂಟ್ ನಮಗೆ ಮಾಡಬೇಕು ಅದು ಎಲ್ಲ ಇತರ ಸಲುವಾಗಿ ನಾವು ರಿವ್ಯೂ ತೊಗೊಳಕ್ಕೆ ಇಲ್ಲಿ ಬಂದೀವಿ. ಇವತ್ತಿನ ಕಾರ್ಯಕ್ರಮದಲ್ಲಿ ಸುಜಯ್ ಭಟ್ ಸರ್ ನಮಗೆ ಅವರದ್ದು ಚಾಲಿ ಅಡಿಕೆ ಸುಲಿಯೋ ಮಷೀನ್ ಬಗ್ಗೆ, ಅವರ ಅನುಭವ ಹೇಗಿದೆ, ಇದು ಯಾವ ರೀತಿ ಸುಲಿತಾರೆ ಹೇಗೆ ಅನ್ನೋದ್ರ ಬಗ್ಗೆ ನಮಗೆ ಮಾಹಿತಿ ಕೊಟ್ಟರು. ನಾವೇ ನೋಡ್ತಾ ಇರುವಂತಹ ಅವರದ್ದೊಂದು ಅಗಸ್ತ್ಯ ಅಡಿಕೆ ಸಂಸ್ಕರಣಾ ಘಟಕ ಅಂತಲೇ ಮಾಡಿಬಿಟ್ಟಿದ್ದಾರೆ. ಅವರದ್ದು ಒಂದು ಚಾಲಿ ಅಡಿಕೆ ಸುಲಿಯೋದ್ರ ಜೊತೆಗೆ ಯಾರೆಲ್ಲ ಬಂತಾರೋ ಅವ್ರದ್ದು ಸಹಿತ ಸುಲಿದು ಕೊಡ್ತಾರೆ ಇವರು. ಆ ರೀತಿ ಒಂದು ಸಣ್ಣ ಉದ್ಯಮವನ್ನೇ ಕೂಡ ಮಾಡಿದ್ದಾರೆ. ಸೊ ನಿನ್ನೆ ಮತ್ತು ಇವತ್ತಿನ 2 ಕಾರ್ಯಕ್ರಮಗಳನ್ನು ಸೇರಿಸಿ ನಮ್ಮ ಸ್ಟಾರ್ ಇಂಡಸ್ಟ್ರಿ ಅವರದ್ದು ಅಡಿಕೆ ಸುಲಿಯೋ ಮಷೀನು ಅದು ಯಾವ ರೀತಿ ಕೆಲಸ ಮಾಡುತ್ತೆ, ಅದರದ್ದು ಕಾರ್ಯಕ್ಷಮತೆ ಹೇಗೆ, ಅವರು ಸ್ಟಾರ್ ಇಂಡಸ್ಟ್ರಿ ಅವರು ಹೇಳಿದ ಹಾಗೆ ನಿಜವಾಗಿಯೂ ಇದು ಕೆಲಸ ಮಾಡುತ್ತೋ, ಅಷ್ಟು ಚೆನ್ನಾಗಿ ಅಡಿಕೆ ಸುಲಿಯುತ್ತೋ ಇಲ್ಲೋ ಅಂತ ನಿಮಗೆ ಎಲ್ಲ ಮಾಹಿತಿ ಸಿಕ್ತು ಅಂತ ಭಾವಿಸ್ತಾ, ನಾಳೆ ಮತ್ತೆ ಆ ಸ್ಟಾರ್ ಇಂಡಸ್ಟ್ರಿ ಅವರದ್ದು ಬೇರೆ ಒಂದಿಷ್ಟು ಯಂತ್ರಗಳಿದ್ದಾವೆ ಅವುಗಳ ಬಗ್ಗೆ ಮಾಹಿತಿ ಕೊಡ್ತೀವಿ, ಅದನ್ನು ನಿರೀಕ್ಷಿಸಿ ಅಂತ ಹೇಳ್ತಾ ನಮ್ಮ ಕಾರ್ಯಕ್ರಮವನ್ನು ಮುಗಿಸೋಣ. ನಮಸ್ಕಾರ. ಈ ಕಾರ್ಯಕ್ರಮದ ಪ್ರಾಯೋಜಕರು ಜೈನ್ ಇರಿಗೇಷನ್ ಸಿಸ್ಟಮ್ಸ್ ಲಿಮಿಟೆಡ್, ಜಾಗತಿಕ ತುಂತುರು ಮತ್ತು ಹನಿ ನೀರಾವರಿ ಉಪಕರಣಗಳ ಉತ್ಪಾದಕರು, ಬೇಸಾಯ ತಂತ್ರಜ್ಞಾನ ನಿರೂಪಕರು ಹಾಗೂ ರೋಗರಹಿತ ಟಿಶ್ಯೂ ಕಲ್ಚರ್ ಗಿಡಗಳು.